365 ದಿವಸ ಮಹಿಳೆ ನಾಲ್ಕು ಗೋಡೆ ಮಧ್ಯದಲ್ಲಿ ಮನೆಯ ಸಂಸಾರದ ಜವಾಬ್ದಾರಿ ಹೊತ್ತುಕೊಂಡು ಜೀವನ ಸಾಗಿಸ್ತಾ ಇರ್ತಾಳೆ. ಅದರಲ್ಲಿ ಒಂದು ದಿವಸವಾದರೂ ತಾವೆಲ್ಲ ಪುರ್ಸೊತ್ತು ಮಾಡಿಕೊಂಡು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಬಹಳ ಸಂತೋಷದಿಂದ ಮಹಿಳೆಯರ ಹಬ್ಬವಾಗಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಭಾಗವಹಿಸಿ ಸುಸಂಸ್ಕೃತರಾಗಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು. ಹಾಗಾಗಿ ನೀವೆಲ್ಲ ಭಾಗವಹಿಸಬೇಕು ಅಂತಕ್ಕಂಥ ಕರೆಯೋಲೆಯನ್ನು ಕೊಟ್ಟಂತೆ ತಾವೆಲ್ಲರೂ ಒಂದು ದಿವಸ ಈ ಒಂದು ದಿನಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕಾಗಿ ತಾವೆಲ್ಲ ಮೀಸಲಿಟ್ಟಿದ್ದೀರಾ. ತುಂಬ ಸಂತೋಷ. ನಾವೆಲ್ಲ ಕಾರ್ಯಕ್ರಮ ಮಾಡಬೇಕು ಅಂತಾದರೆ ಮಹಿಳಾ ಮನೆಗಳು ಬರೋದೇ ಇಲ್ಲ ಕಾರ್ಯಕ್ರಮಕ್ಕೆ. ನಾವೆಲ್ಲ ಲೆಕ್ಕ ಆಗ್ತಾ ಇರ್ತೀವಿ, ಪುರುಷ ಪ್ರಧಾನರು ಮಾತ್ರ ಬರ್ತಾರೆ. ಅದು ಮತ್ತು ಮುಖ್ಯವಾಗಿ ಇಷ್ಟು ಬೇಗ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ವೇದಿಕೆಯಲ್ಲಿ ಹೆಸರಾಕಿದಂಥ ಗಣ್ಯರು ಮಾತ್ರ ನಾವು ಕಾಣ್ತೇವೆ, ಮುಂಭಾಗದಲ್ಲಿ ಯಾರೂ ಇರುವುದಿಲ್ಲ ಅನೇಕ ಕಾರ್ಯಕ್ರಮದಲ್ಲಿ. ಇವತ್ತಾಗಲ್ಲ, ನೂರಾರು ಮಂದಿ ಮಹಿಳೆಯರು ಪುರುಷರು ಬಂದಿದ್ದೀರಿ, ತುಂಬ ಸಂತೋಷ. ಹೀಗೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು. ಪ್ರತಿ ದಿವಸ ಕಾರ್ಯಕ್ರಮ ಬರಲಿಕ್ಕೆ ಆಗೋದಿಲ್ಲ, ಇದು ನಿಮ್ಮದೇ ಕಾರ್ಯಕ್ರಮ. ಹಾಗಾಗಿ ನೀವೆಲ್ಲ ಬಿಡುವನ್ನು ಮಾಡಿಕೊಂಡು ಮಹಿಳೆಯರ ಕಾರ್ಯಕ್ರಮಕ್ಕಾಗಿ ಮಹಿಳೆಯರೇ ಬರೋದು ಯಾರು ಬರ್ಬೋದು, ಹಾಗೆ ಬಂದಿದ್ದೀರಾ, ತುಂಬ ಸಂತೋಷ. ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಈ ಒಂದು ಸಂಘಟನೆಗೆ ಅರ್ಪಿಸಿದ್ದೀರಿ. ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಕಳೆದ ವರ್ಷ 2 ಗಂಟೆವರೆಗೆ ಮಾಡಿದರು, ಈ ವರ್ಷ ಕೂಡ ಅಷ್ಟೇ ಒಂದು ಅವಧಿ ಇರಬಹುದು ಅಂತಕ್ಕಂಥ ಕಲ್ಪನೆ. ಹಾಗಾಗಿ ನಮ್ಮ ಮಾವಿನಮನೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಲೆಗೆ ಏನು ಕಡಿಮೆ ಇಲ್ಲ. ಒಗ್ಗಟ್ಟಿನಲ್ಲಿ ಬಲ ಇದೆ ಇರ್ತಕ್ಕಂಥ ಮಾತನ್ನು ರೇಖಾ ಭಟ್ ಹೇಳಿದಾಗೆ ಒಗ್ಗಟ್ಟಲ್ಲಿ ಕೂಡ ನಮ್ಮ ತಾಲೂಕಿನಲ್ಲಿ ನಮ್ಮ ಮಾವಿನಮನೆ ಪಂಚಾಯತ ಎತ್ತಿದ ಕೈ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಯಾರು ಕೂಡ ನಾಸ್ತಿಕರಾಗಿ ಇಲ್ಲ ಅಂತ ಹೇಳೋದಿಲ್ಲ. ಆಸ್ತಿಕ ಬಂಧುಗಳಂತೆ ಯಾವುದೇ ಸಹಾಯ ಕೇಳಿದ್ರು ಹೂವೆಂಬಲ್ಲಿ ಹೂವಿನ ಹೆಸರನ್ನು ಕೊಡುವ ರೀತಿಯಲ್ಲಿ ಸಹಾಯ ಹಸ್ತವನ್ನು ಕೊಡುವಂಥ ಭಾವನೆ ಇರ್ತಕ್ಕಂಥ ಎಲ್ಲ ಸಮಾಜದ ವ್ಯಕ್ತಿ ಇದ್ದಾರೆ ಇವತ್ತು. ಹಾಗಾಗಿ ಅಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಇಲ್ಲಿಯ ನಾಗರಿಕರ ಒಂದು ಸಹಕಾರ ಭಾಳ ಮುಖ್ಯ. ಆ ಸಹಕಾರ ಕೊಟ್ಟಿದ್ದರಿಂದ ಇಂಥ ಕಾರ್ಯಕ್ರಮ ಆಗ್ತಾ ಇದೆ ಅನ್ನೋದನ್ನು ನೀವು ಹೇಳಿದಂತೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರೇಖಾ ಭಟ್ರೆ. ಹಾಗಾಗಿ ತಾವೆಲ್ಲ ವಿಶೇಷವಾಗಿ ವರ್ಷಕ್ಕೊಮ್ಮೆ ಸೇರಬೇಕು ಅಂತ ಹೇಳಿದಾಗೆ ನಮ್ಮೂರಿನಿಂದ ಹೊರಗಡೆ ಊರಿಗೆ ಹೋಗಿರ್ತಕ್ಕಂಥ ನಮ್ಮೂರಿನ ಮಗಳು, ನಮ್ಮೂರಿಗೆ ಬಂದಿರ್ತಕ್ಕಂಥ ರೇಖಾ ಭಟ್ ಅಂತ ಶೀಲಾ ಭಟ್ ಅಂತ ಅನೇಕ ಸೊಸೆಯಂದಿರು, ನೀವೆಲ್ಲ ಬಹಳ ವಿಚಾರ ಮಾಡುವಂಥ ಕಾಲ ಬಂದು ಒದಗಿದೆ. ತಾವೆಲ್ಲ ಹೇಳ್ತೀರಾ ಭಾಗ್ಯದ ಬಳೆಗಾರ ಹೋಗಿ ಬಾದನ ತವರಿಗೆ ಅಂತಕ್ಕಂಥ ಮಾತನ ಆ ಒಂದು ಹಾಡಿನ ಅರ್ಥ ಸೀತಕ್ಕ ಬಹಳ ಅಂದವಾಗಿ ಚಂದವಾಗಿ ಅರ್ಥಗರ್ಭಿತವಾಗಿ ಹೇಳಬಹುದು, ಅರ್ಥ ಕೂಡ ಹೇಳಬಹುದು. ನಾ ಸ್ವಲ್ಪ ಹೇಳಿಬಿಟ್ಟೆ. ಈ ಒಂದು ಭಾಗ್ಯದ ಬಳೆಗಾರ ಹೋಗಿ ಬಾದನ ತವರಿಗೆ ಅಂತಕ್ಕಂಥ ಮಾತಿಗೆ, ಆ ಹಾಡಿಗೆ ನಿಜವಾಗಿಯೂ ಅರ್ಥದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥ ಪ್ರತಿ ಶಬ್ದಕ್ಕೆ ಅಂತ ಅರ್ಥ ಇದ್ದಂಥ ಹಾಡು ತಾವೆಲ್ಲ ಹೇಳ್ತೀರಾ. ಇನ್ನು ಮುಂದೆ ನಾರಿ ನಿನಗೆದು ನಮನ ಅಂತಕ್ಕಂಥ ಕಾರ್ಯಕ್ರಮ ಅಥವಾ ಬೇರೆ ಹೆಸರಿರ್ತಕ್ಕಂಥ ಕಾರ್ಯಕ್ರಮ ನಮ್ಮೂರಿನಲ್ಲಿ ನಿರಂತರವಾಗಿ ನಡಿಬೇಕು ಅಂತ ಇಚ್ಛೆ ನಿಮಗಿದ್ರೆ, ಆ ಭಾವನೆ ನಿಮಗಿದ್ರೆ, ಇನ್ನು ಮುಂದೆ ತಾವು ಮಹಿಳೆಯರು ಸಂಘಟನೆ ಮಾಡಬೇಕು. ಯಾವ ರೀತಿ ಸಂಘಟನೆ ಮಾಡಬೇಕು? ಇದು ನಮ್ಮ ಪುರುಷ ಪ್ರಧಾನರೆಲ್ಲ ಬಹಳ ಆಳವಾಗಿ ಅಧ್ಯಯನ ಮಾಡಿ ಯೋಚನೆ ಮಾಡಿ ಹೇಳುವಂಥ ವೇದಿಕೆ ಅಲ್ಲಾಗಿತ್ತು. ಆದರೂ ಸಹಿತ ಮಹಿಳಾ ಮನೆಗಳು, ತಾಯಂದಿರು, ನಮ್ಮ ಸಹೋದರಿಯರು ಅನೇಕ ಮಂದಿ ನಮ್ಮೂರನ್ನ ಪರವೂರನ್ನ ತಾಯಂದಿರು ಬಂದಿದ್ದೀರಾ. ಹಾಗಾಗಿ ನಿಮ್ಮ ತವರೂರು, ನಿಮ್ಮ ಊರು, ನೀವು ಹುಟ್ಟಿ ಬೆಳೆದಂಥ ಊರು ಇನ್ನು ಸದೃಢವಾಗಿ ಸಮೃದ್ಧವಾಗಿ ಬೆಳೀಬೇಕು ಇರಬೇಕು ಅಂತ ಆದರೆ ನೀವೆಲ್ಲ ಸಂಘಟನೆ ಮಾಡಿ ನಿಮ್ಮ ಊರುಗಳಲ್ಲಿ ನಿಮ್ಮ ಪರಸ್ಥಳದಿರ್ತಕ್ಕಂಥ ತಾಯಂದಿರು ಬಂದಿದ್ದೀರಾ, ಸಹೋದರಿ ಬಂದಿದ್ದೀರಿ, ನೀವೆಲ್ಲ ಈ ಊರಿನ ಸಂಬಂಧವನ್ನು ಇನ್ನೂ ಚೆನ್ನಾಗಿ ಬೆಳೆಸಬೇಕು. ಅದರಲ್ಲಿ ತಾವು ಕೂಡ ಯೋಚನೆ ಮಾಡಿ ಸ್ವಲ್ಪ ವಿಚಾರ ಮಾಡಿ ತ್ಯಾಗ ಮನೋಭಾವ ಮಾಡ್ಕೊಳ್ಬೇಕು. ಹಿಂದೆಲ್ಲ ಇತ್ತು, ಏನಿತ್ತು ಕೇಳಿದ್ರೆ ನಾವು ವಿಷಯಕ್ಕೆ ಬಂದ್ಬಿಡ್ತೇನೆ. ಒಂದು ಹೆಣ್ಣು ಮಗಳನ್ನ ಮದುವೆ ಮಾಡಬೇಕು ಅಂತಾದ್ರೆ ಸೋದರರಲ್ಲಿ ಕೊಡುವಂಥ ಭಾವನೆ ಇತ್ತು. ಈಗ ವೈಜ್ಞಾನಿಕವಾಗಿ ಸೋದರಿಗೆ ಕೊಡ್ತಕ್ಕಂಥ ಆ ಭಾವನೆ ಹೋಗ್ಬಿಟ್ಟಿವೆ. ಊರಿನವರು ಊರಲ್ಲೇ ಕೊಟ್ಟು ಸಂಬಂಧ ಮಾಡ್ತಕ್ಕಂಥ ಕಲ್ಪನೆ ಇತ್ತು, ಅದು ನಡೆದು ಬಂದಿತ್ತು ಹಿಂದೆಲ್ಲ. ಈಗ ಅದೆಲ್ಲ ಕಳೆದು ಹೋಗಿದೆ. ಆ ಕಳೆದು ಹೋಗಿದ್ರಿಂದ ಮತ್ತೆ ಪುನಃ ಆ ಕಾಲ ಮರುಕಳಿಸಬೇಕು. ನಾವೆಲ್ಲ ಅತ್ಯುತ್ತಮ ಸಂಬಂಧಿಕರಾಗಿ ಬದುಕಿ ಬಾಳಬೇಕು ಅಂತಾದರೆ, ಈ ಒಂದು ಸ್ಥಿತಿ ಮುಂದೆ ಇರಬಾರ್ದು ಅಂತಾದರೆ ನೀವೆಲ್ಲ ನಮ್ಮ ಊರಿನ ನಮ್ಮ ಹತ್ತಿರದ ಎಲ್ಲ ಬಂಧು ಬಾಂಧವರು ಯೋಚನೆ ಮಾಡಿ ತಮ್ಮ ತಮ್ಮ ಊರಲ್ಲಿರ್ತಕ್ಕಂಥ ಅತ್ಯಂತ ಸುಸಂಸ್ಕೃತ ಹೆಣ್ಣು ಮಕ್ಕಳನ್ನ ನಮ್ಮೂರಿಗೆ ಕಳಿಸ್ಕೊಡಿ. ನಾವೆಲ್ಲ ಪಾಲಕರಾಗಿ, ನಾವೆಲ್ಲ ಗೃಹಸ್ಥರಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ. ತಾಯಂದಿರೇ, ಒಬ್ಬರು ಕೆಲಸ ಮಾಡಿದರೆ ಆಗೋದಿಲ್ಲ. ನೀವೆಲ್ಲ ಮಾತೆಯರು, ತಾಯಂದಿರು ಯೋಚನೆ ಮಾಡಬೇಕು. ಈ ಮಳವಳ್ಳಿ ಭಾಗದ ಸಂಬಂಧ
ಹೊರ ಊರಿನಲ್ಲಿ ಅತ್ಯುತ್ತಮ ಸಂಬಂಧ ಆಗ್ತಕ್ಕಂಥ ಹೆಗ್ಗಳಿಕೆ ಪಾತ್ರ ಆಗಿದೆ. ಹಾಗಾಗಿ ಊರಿನಲ್ಲೇ ಸಂಬಂಧ ಮಾಡೋದಕ್ಕೂ ಅವಕಾಶವನ್ನ ತಾವು ಮಾಡಿಕೊಡಿ, ಸೋದರತ್ವವನ್ನು ಬೆಳೆಸ್ಕೊಡಿ. ಅತ್ಯುತ್ತಮ ಯುವಕರನ್ನ ಮುಂದೆ ದಾಂಪತ್ಯ ಜೀವನದಲ್ಲಿ ಮುಂದೆ ಬದುಕಿ ಬಾಳುವುದಕ್ಕೆ ಈ ಕುಡಿ ಹಬ್ಬ ಬೇಕು ಅಂತಾದ್ರೆ ತಮ್ಮ ತಾಯಂದಿರ ಒಂದು ಹೃದಯ ಸ್ಪರ್ಶಿ ಭಾವನೆಗಳು ಬಹಳ ಮುಖ್ಯ. ತಾವು ಯೋಚನೆ ಮಾಡಬೇಕು. ನಾನೊಬ್ಬ ಪಾಲಕನ ಹೇಳ್ತಾ ತಿಳ್ಕೊಬೇಡಿ, ನನ್ನಂಥ ಸಾವಿರಾರು ಪಾಲಕರ ಭಾವನೆ ಹೀಗಿದೆ. ಹಾಗಾಗಿ ಈ ವೇದಿಕೆ ಮೂಲಕ ಇದು ಮಹಿಳಾ ಕಾರ್ಯಕ್ರಮಗಳಾಗಿದ್ದಕ್ಕೆ ಎಲ್ಲ ಹಿರಿಯರ ವೇದಿಕೆ ಮೇದಾರೆ, ಇವತ್ತು ತಾಯಂದಿರ ಇವತ್ತು ಆ ತಾಯಂದಿರ ಸಮ್ಮುಖದಲ್ಲಿ ಈ ಒಂದು ವಿನಂತಿಯನ್ನು ಕರೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲ ಮಾತೆಯರು ನಿಮ್ಮ ನಿಮ್ಮ ಅಕ್ಕಪಕ್ಕದ ಊರುಗಳಿಂದ ಎಲ್ಲ ಉತ್ತಮ ಹೆಣ್ಣು ಮಕ್ಕಳನ್ನ ವಿದ್ಯಾವಂತರಾಗಿರಲಿ ಅಥವಾ ಅವರ ಜೀವನಕ್ಕೆ ಸಾಕಾಗ್ತಕ್ಕಂಥ ವಿದ್ಯೆಯನ್ನು ಕಲ್ತಿರಲಿ, ಅವರನ್ನು ನಮ್ಮ ಭಾಗಕ್ಕೆ ಎಲ್ಲಿಯೇ ನೀವು ಕಳಿಸ್ಕೊಡಿ, ಎಲ್ಲಿಯೇ ಜೋಡಿಸ್ಕೊಡಿ, ನಾವು ಸಂತೋಷ ಪಡ್ತೀವಿ. ನಮ್ಮದಿರ್ತಕ್ಕಂಥ ಯುವಕರು ಗೃಹಸ್ಥರಾಗಬೇಕು. ಇನ್ನು ಮುಂದೆ ಗೃಹಸ್ಥಾಶ್ರಮಕ್ಕೆ ಹೋಗಬೇಕು ಅಂತಾದರೆ, ಪಾಲಕರ ಕರ್ತವ್ಯ ಮಾಡಬೇಕು ಅಂತಾದರೆ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವನೆಗೆ ನಾವೆಲ್ಲ ಒಳಗಾಗಿದ್ದೀವಿ. ಹಾಗಾಗಿ ತಾವೆಲ್ಲ ಯೋಚನೆ ಮಾಡಿ ಆದಷ್ಟು ಶೀಘ್ರದಲ್ಲಿ ವರ್ಷಕ್ಕೆ 10 ಮಂದಿ ಯುವಕರ ಗೃಹಸ್ಥಾಶ್ರಮಕ್ಕೆ ಹೋಗುವಂಥ ಸಾಧಕರಿಗೆ ಸಾಧನೆಯನ್ನು ಮಾಡೋದಕ್ಕೆ ನಿಮ್ಮ ಜೋಡಣೆ ಇರಬೇಕು. ಆ ಭಾವನೆಯನ್ನು ತಾವು ವ್ಯಕ್ತಪಡಿಸ್ತೀರಿ ಅಂತಕ್ಕಂಥ ವಿಶ್ವಾಸವೂ ಕೂಡ ನಾನು ಈ ವೇದಿಕೆಯಲ್ಲಿ ವ್ಯಕ್ತಪಡಿಸ್ತಾ ಆ ವಿಶ್ವಾಸ ತಮ್ಮೆಲ್ಲರೂ ಇಡ್ತಾ ಮುಂದಿನ ನಾಡಿ ನಗಿದು ನಮನ ಆಗ್ತಕ್ಕಂಥ ಕಾರ್ಯಕ್ರಮದ ಒಳಗಡೆ ಎಷ್ಟು ಮಂದಿ ನಮ್ಮೂರಿಗೆ ಪರ ಊರಿನ ಹೆಣ್ಣು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸೊಸೆಯಾಗಿ ಬರ್ತಾರೆ ಹೇಳುವಂಥ ಎಣಿಕೆಯನ್ನು ನಾವು ಮಾಡ್ತೀವಿ. ಆ ಸಂಖ್ಯೆಯನ್ನು ನೋಡ್ತಾ ಇದ್ದೀವಿ. ಕನಿಷ್ಠ 10 ಮಂದಿ ಯಾರು ಬರಬೇಕು ನಮ್ಮೂರಿಗೆ. ಆ ರೀತಿ ಪ್ರಯತ್ನ ಮಾಡಿ ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಎಲ್ಲಿಯೂ ಕೂಡ ಯಾವ ಒಂದು ವಿಷಯ ಕೂಡ ಭಂಗ ಬರದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಮತ್ತೆ ಇಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಈ ರೀತಿಯಾದಂಥ ಕಲೆ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿರೋದು ಈ ಒಂದು ನಾರಿ ನನಗೆ ನಮನ ಹೇಳ್ತಕ್ಕಂಥ ಒಂದು ವೇದಿಕೆ. ಕಳೆದ ವರ್ಷ ಅತ್ಯುತ್ತಮ ಕಾರ್ಯಕ್ರಮ ಹೊರಹೊಮ್ಮಿದೆ. ಈ ವರ್ಷ ಕೂಡ ಅದಕ್ಕೂ ಮಿಗಿಲಾಗಿ ಈ ಕಾರ್ಯಕ್ರಮ ಸಂಘಟನೆ ಮಾಡಿದ್ದೀರಿ. ನಾನು ಪ್ರತಿ ದಿವಸ ನೋಡ್ತಾ ಇರ್ತೇನೆ. ನಾನು 2 ಗಂಟೆಗೆ ಪಂಚಾಯತ್ಗೆ ಬಂದರೂ ನಮ್ಮ ಹೆಣ್ಣುಮಕ್ಕಳು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವರ ಆ ಒಂದು ಮಾಳಿಗೆಯ ಶ್ರೀಪಾದ ಭಟ್ ಅವ್ರ ಅಂಗಡಿ ಮಾಳಿಗೆ ಮೇಲೆ 2 ತಿಂಗಳಾಯಿತು ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ನಾವಲ್ಲಿ ನಾಟಕ ಮಾಡಬೇಕಾದ್ರೆ 1 ದಿವಸ ಟ್ರಯಲ್ ಮಾಡೋದಿಲ್ಲ. ಅವರು ಪಾಪ ಪ್ರಯತ್ನ ಪಟ್ಟು ಕಾರ್ಯಕ್ರಮ ನ್ಯೂನ್ಯತೆ ಆಗಬಾರದು, ಕಲೆ ಪ್ರಸ್ತುತಪಡಿಸಬೇಕು, ಪ್ರದರ್ಶನ ಮಾಡಬೇಕು, ಸ್ಪರ್ಧೆ ಆಗಬೇಕು ಅಂತ ಭಾವನೆಯಲ್ಲಿ 2 ತಿಂಗಳಿಂದ ಪ್ರಯತ್ನ ಮಾಡಿ ಎಲ್ಲಿಂದೋ ಬಂದ ತಾಯಂದಿರು ಪಾಪ ಅಕ್ಕ ತಂಗಿಯರು ಅವರವರ ಮನೆ ಕೆಲಸ ಮುಗಿಸ್ಕೊಂಡು 2 ಗಂಟೆ 2ವರೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವತ್ತು ನಂಗೆ ಆಶ್ಚರ್ಯ ಆಯಿತು, ಇಷ್ಟು ಆಸಕ್ತಿ ಇದೆಯಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ. ಮಗು ಇದ್ರೂ ಕೂಡ ಮಗುವನ್ನು ಸಹಿತ ಅಲ್ಲಿಯೇ ಅವರಿಗೆ ಕೂಡಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಕಲ್ಪನೆ ನಾನು ನೋಡಿದ್ದೇನೆ ಇವತ್ತು. ಇದು ಅವರ ಸಾಧನೆ. ಹಾಗಾಗಿ ಈ ಒಂದು ಸಂಘಟನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಸಾಧಕರಿಗೆ ನನ್ನೊಂದು ಸಲಾಂ. ಹಾಗಾಗಿ ಈ ಕಾರ್ಯಕ್ರಮ ಉತ್ತಮವಾಗಿ ಅವರ ಹೊಮ್ಮಲಿ. ವೇದಿಕೆಯಲ್ಲಿ ಅನೇಕ ಗಣ್ಯರು ಮಾತನಾಡಿದ್ದಾರೆ ಇವತ್ತು. ಅವರ ಸಮಯವನ್ನು ತೆಗೆದುಕೊಂಡ್ರೆ ಮುಂದೆ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಲ್ಪ ಸಮಯ ಹೆಚ್ಚಾಗಬಹುದು. ಹಾಗಾಗಿ ನನ್ನ ಅವಧಿಯನ್ನು ಕೂಡ ಎಲ್ಲ ಗಣ್ಯರಿಗೆ ನಾನು ಅರ್ಪಿಸ್ತಾ ಈ ಒಂದು ಅವಕಾಶಕ್ಕೆ ನನ್ನನ್ನು ಕೂಡ ಕರೆದು ವೇದಿಕೆಯಲ್ಲಿ ನನ್ನ ಭಾವನೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಅಧ್ಯಕ್ಷ ಮಹನೀಯರಿಗೂ ಮತ್ತು ತಾಯಂದಿರಿಗೆ, ಗಣ್ಯಮಾನ್ಯರಿಗೆ, ಸಭೆಯಲ್ಲಿ ಎಲ್ಲರೂ ಆಗಮಿಸಿದಂಥ ಈ ಸಮಯವನ್ನು ನನಗಾಗಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ತಮ್ಮ ಮನದಾಳದ ಭಾವನೆಯನ್ನ ಹಂಚಿಕೊಂಡಂತ ಶ್ರೀಯುತ ಸುಬ್ಬಣ್ಣ ಕುಂಟೆಕಳಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಬಹುಮಾನ ವಿತರಣೆಯ ಸಂದರ್ಭ. ನಾರಿ ನಿನಗಿದೋ ನಮನ ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರಿಗೋಸ್ಕರ ಕೆಲವೊಂದು ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ವಿಜೇತರಾದವರಿಗೆ ಈಗ ಬಹುಮಾನವನ್ನು ವಿತರಿಸಲಾಗುವುದು. ಈ ಎಲ್ಲ ಬಹುಮಾನಗಳ ಪ್ರಾಯೋಜಕರು ಮಾವಿನಮನೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ರಾಘವೇಂದ್ರ ಕುಣಬಿ ಸ್ವಾಮಿಕೇರಿಯವರು. ಇವರು ತುಂಬು ಮನಸ್ಸಿನಿಂದ ಈ ಎಲ್ಲ ಬಹುಮಾನಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಸ್ಪರ್ಧಾ ಭಟ್. ದ್ವಿತೀಯ ಬಹುಮಾನ ಶ್ವೇತಾ ಭಟ್. ಬಟನ್ಸ್ ಬೇರ್ಪಡಿಸುವುದು. ಈ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಶ್ರೀಮತಿ ಶ್ವೇತಾ ಭಟ್ ಅವರು ಪಡೆದಿದ್ದಾರೆ. ತೃತೀಯ ಬಹುಮಾನವನ್ನು ಜಯಲಕ್ಷ್ಮಿ ಹೆಬ್ಬಾರ್ ರವರು ಪಡೆದಿದ್ದಾರೆ.
ಧನ್ಯವಾದಗಳು ರವಿ ಹುಣಸೆ ಅವರಿಗೆ. ಮುಂದಿನ ಸ್ಪರ್ಧೆ ಬಲೂನ್ ಒಡೆಯೋದು. ಈ ಸ್ಪರ್ಧೆಯ ವಿಜೇತರಿಗೆ ಸುಬ್ಬಣ್ಣ ಬೋಳ್ಮನೆಯವರು ಬಹುಮಾನವನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತೇನೆ. ಇದರಲ್ಲಿ ಪ್ರಥಮ ಬಹುಮಾನವನ್ನು ಜಯಲಕ್ಷ್ಮಿ ಹೆಬ್ಬಾರ್ ಅವರು ಪಡೆದಿದ್ದಾರೆ. ದ್ವಿತೀಯ ಬಹುಮಾನವನ್ನು ಲಕ್ಷ್ಮೀ ಮಹಾಲೆ ಹಾಗೂ ತೃತೀಯ ಬಹುಮಾನವನ್ನು ರಕ್ಷಿತಾ ಭಟ್ ಅವರು ಪಡೆದಿದ್ದಾರೆ. ದ್ವಿತೀಯ ಬಹುಮಾನ ಲಕ್ಷ್ಮೀ ಮಹಾಲೆ, ತೃತೀಯ ಬಹುಮಾನವನ್ನು ರಕ್ಷಿತಾ ಭಟ್ ಅವರು ಪಡೆದಿದ್ದಾರೆ. ಅವರು ಬಂದು ಸ್ವೀಕರಿಸಬೇಕು. ಧನ್ಯವಾದಗಳು ಶ್ರೀಯುತ ಸುಬ್ಬಣ್ಣ ಬೋಳ್ಮನೆಯವರಿಗೆ. ಹಾಂ ರಕ್ಷಿತಾ ಭಟ್ರವರ ಪರವಾಗಿ ಅವರ ಅತ್ತೆಯವರು ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀಯುತ ಗಾಯತ್ರಿ ಭಟ್. ಜಯಲಕ್ಷ್ಮಿ ಹೆಬ್ಬಾರ್, ನೇತ್ರಾವತಿ ಹೆಬ್ಬಾರ್, ಶ್ರೀಮತಿ ನೇತ್ರಾವತಿ ಹೆಬ್ಬಾರ್ ಅವರು ಸ್ವೀಕರಿಸಬೇಕು. ಜಯಲಕ್ಷ್ಮಿ ಹೆಬ್ಬಾರ್ ಹಾಗೂ ರಕ್ಷಿತಾ ಭಟ್. ಬಹುಮಾನವನ್ನು ವಿತರಿಸಿದಂಥ ಶ್ರೀಯುತ ಸದಾನಂದ ಭಟ್ ಅವರಿಗೆ ಧನ್ಯವಾದಗಳು. ಮುಂದಿನ ಸ್ಪರ್ಧೆ ಹೂ ಕಟ್ಟುವುದು. ಈ ಸ್ಪರ್ಧೆಯ ವಿಜೇತರಿಗೆ ಶ್ರೀಯುತ ಸುಬ್ಬಯ್ಯ ದೊಗಳೆಯವರು ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದರಲ್ಲಿ ಪ್ರಥಮ ಸ್ಥಾನವನ್ನು ಮಮತಾ ಭಟ್, ಲಕ್ಷ್ಮೀ ಮಹಾಲೆ, ರಮ್ಯಾ ಭಟ್, ಸೌಜನ್ಯ ಭಟ್ ಹಾಗೂ ಜಯಲಕ್ಷ್ಮಿ ಹೆಬ್ಬಾರ್ ರವರು ಪಡೆದಿರುತ್ತಾರೆ. ಮಮತಾ ಭಟ್, ಲಕ್ಷ್ಮೀ ಮಹಾಲೆ, ರಮ್ಯಾ ಭಟ್, ಸೌಜನ್ಯ ಭಟ್, ಹಾಗೂ ಜಯಲಕ್ಷ್ಮಿ ಹೆಬ್ಬಾರ್. ಸನ್ಮಾನವನ್ನು ನೀಡಿದಂಥ ಹಾಗೂ ಸ್ವೀಕರಿಸಿದಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ರೋಗತ ಅಜಾಡ್ಯಂ ವಾಕ್ಪಡುತ್ವಂಚ ಹನುಮಾತ್ ಸ್ಮರಣಾತ್ ಭೇತ್. ಇವತ್ತು ಅತ್ಯಂತ ಪುಣ್ಯ ದಿನ. ನಮ್ಮ ಕರ್ನಾಟಕದ ಭೂಮಿಯಲ್ಲಿ ಹುಟ್ಟಿ ರಾಮನ ದೂತನಾಗಿ ವೀರ ಹನುಮನಾಗಿ ನಮಗೆಲ್ಲರಿಗೂ ಪೂಜ್ಯ ಸ್ಥಾನದಲ್ಲಿರುವಂಥ ನಮ್ಮೆಲ್ಲ ಆರಾಧ್ಯ ದೈವವಾದಂಥ ಹನುಮಂತನ ಜನ್ಮದಿನದಂದು ಇವತ್ತಿನ ಈ ಒಂದು ನಾರಿ ನಮಗಿದೋ ನಮನ ಕಾರ್ಯಕ್ರಮ ಏರ್ಪಟ್ಟಿದೆ. ಅತ್ಯಂತ ಸಂತೋಷ ಆಗ್ತಾ ಇದೆ. ಅಂದರೆ ನಮ್ಮ ಕರ್ನಾಟಕದ ಭೂಮಿಯಲ್ಲಿ ವೀರ ಹನುಮನ ಜನ್ಮದಿನದಂದು ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಈ ಒಂದು ಆಯೋಜಿಸಿದ್ದಕ್ಕೆ ಇದು ಒಂದು ಮಹತ್ವ ಇದೆ ಅಂತ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ನಾರಿ ನಿಮಗಿದೋ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೆಲ್ಲರಿಗೂ ಗುರುಗಳಾದಂಥ ಅಕ್ಕೋರಾದಂಥ ಕಸ್ತೂರಿಬಾಯಿ ಅವರೇ ಹಾಗೂ ನಮ್ಮೆಲ್ಲ ಗುರುಗಳಾಗಿ ಶ್ರೀ ಮಠ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರ ಒಂದು ಆದೇಶದಲ್ಲಿ ನಡೆಯುವಂಥ ಅಂಗಸಂಸ್ಥೆಯಾದ ಮಾತೃಮಂಡಳಿಯ ಅಧ್ಯಕ್ಷರಾದಂಥ ಎಲ್ಲ ಮಾತೆಯರ ಪ್ರತಿನಿಧಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಂಥ ಸಂಧ್ಯಾ ಭಟ್ ಅವರೇ ಹಾಗೂ ಇವತ್ತು ನಮ್ಮ ಇವತ್ತು ನಾರಿಯರ ಪ್ರತಿನಿಧಿಯಾಗಿ ಸಾಧಕರಾಗಿ ಇವತ್ತು ಸನ್ಮಾನಕ್ಕೊಳಪಟ್ಟಂಥ ರೇಖಾ ಭಟ್ ಅವರೇ ಹಾಗೂ ಶೈಲಾ ಭಟ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯ ಮಹನೀಯರೇ ಹಾಗೂ
ಎಲ್ಲ ಮಾತೆಯರೇ ಹಾಗೂ ಎಲ್ಲ ಊರಿನ ನಾಗರಿಕ ಬಂಧುಗಳೇ, ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮದಲ್ಲಿ ಮಾತೃತ್ವಕ್ಕೆ ಅತ್ಯಂತ ಮಹತ್ವವನ್ನು ಋಷಿಮುನಿಗಳ ಕಾಲದಿಂದ ಕೊಟ್ಟಿದ್ದೇವೆ. ನಾವು ಪ್ರತಿಯೊಂದರಲ್ಲೂ ತಾಯಿಯನ್ನು ಕಾಣುವಂಥ ನಮ್ಮ ಸಂಸ್ಕೃತಿ. ನಾವು ಒಂದು ಚರಾಚರಗಳಲ್ಲೂ ಇವತ್ತು ನಾವು ಭೂಮಿಯನ್ನು ಭೂಮಾತೆ ಅಂತ ಕರಿತೇವೆ. ಗಂಗೆ ನೀರನ್ನು ನಾವು ಗಂಗಾ ಮಾತೆ ಅಂತ ಕರಿತೇವೆ. ನಮ್ಮೆಲ್ಲ ಎಲ್ಲ ದೇವತೆಗಳು ಒಂದೇ ಒಂದು ಪ್ರಾಣಿಗಳಲ್ಲಿರುವಂಥ ನಾವು ಆಕಳನ್ನು ಗೋಮಾತೆ ಅಂತ ಕರಿತೇವೆ. ಹೀಗೆ ಪ್ರತಿಯೊಂದು ನಮ್ಮ ನಾವು ಅರಣ್ಯವನ್ನು ನಮಗೆಲ್ಲ ಪರಿಸರ ಇವತ್ತು ನಮಗೆಲ್ಲ ಗಾಳಿ ಬೆಳಕನ್ನು ಎಲ್ಲ ರೀತಿಯ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಕೊಡುವಂಥ ಪರಿಸರವನ್ನು ನಾವು ವನದೇವಿ ಅಂತ ಪೂಜಿಸ್ತೇವೆ. ಹೀಗೆ ನಮ್ಮ ಎಲ್ಲದರಲ್ಲೂ ನಾವು ತಾಯಿಯನ್ನು ಕಂಡಂಥ ನಮ್ಮ ಸಂಸ್ಕೃತಿ ನಮ್ಮದು. ಆದರೆ ನಾವು ಅನೇಕ ನಮ್ಮ ಅತ್ಯಂತ ನಾವು ಬುದ್ಧಿವಂತ ಸಮಾಜದವರಾಗಿ ಅತ್ಯಂತ ಮುಂದುವರೆದಂತೆ ನಾವು ಹೆಣ್ಣನ್ನು ಅಗೌರವವಾಗಿ ಕಾಣುವ ಮೂಲಕ ಅಗೌರವಕ್ಕಿಂತ ನಾವು ಹೇಗೆ ಯೋಚನೆ ಮಾಡ್ತೇವೆ ಅಂದರೆ ನಮ್ಮನೆಯಲ್ಲಿ ಗಂಡು ಹುಟ್ಟಬೇಕು, ನಮ್ಮ ಊರಿನಲ್ಲಿ ಹೆಣ್ಣೆ ಹೆಚ್ಚಿರಬೇಕು. ಈ ಯೋಚನೆಯಿಂದಾಗಿ ಇವತ್ತು ಅತ್ಯಂತ ಬುದ್ಧಿವಂತ ಸಮಾಜ ಎಲ್ಲ ಇವತ್ತು ಹೆಣ್ಣಿಗಾಗಿ ಪರಿಚಯಿಸುವಂಥ ಕಾಲ ಯೋಚನೆಯಂತ ಮಾಡುವಂಥ ಈಗ ನಮಗೆ ಬಂದಾಗ ಮಾತ್ರ ನಾವು ಯೋಚನೆ ಮಾಡ್ತೇವೆ. ಇಲ್ಲದೇ ಇದ್ದರೆ ಸಮಾಜಮುಖಿ ಇವತ್ತು ಬಹುತೇಕ ನಾವು ಗುರುಗಳು ಹೇಳಿದಾಗ ನಾವು ಅಷ್ಟಕ್ಕೆ ಸೀಮಿತ ಮಾಡ್ಕೊಳ್ತೇವೆ. ನಮ್ಮ ಯೋಚನೆ ಮಾಡಿದಾಗ ನಾವು ನಿಜವಾಗಿ ಸಮಾಜ ಯೋಚನೆ ಮಾಡುವಂಥ ಸಂದರ್ಭ ಬಹುತೇಕ ಬಂದಿದೆ. ಇವತ್ತು ಸಮಾಜ ಇವತ್ತು ನಾವು ಬಹುತೇಕ ಎಲ್ಲರೂ ಒಂದು ಕುಟುಂಬ ವ್ಯವಸ್ಥೆ ಹದಗೆಡ್ತಾ ಇದೆ. ಅತ್ಯಂತ ಭಾರತೀಯ ಸಂಸ್ಕೃತಿಯಲ್ಲಿ ಕೌಟುಂಬಿಕ ವ್ಯವಸ್ಥೆಗೆ ಅತ್ಯಂತ ಮಹತ್ವವಾದದ್ದು. ಒಂದು ಕೌಟುಂಬಿಕ ವ್ಯವಸ್ಥೆ ಗೌರವಯುತವಾಗಿ ಸರಿಯಾಗಿ ಆಗಬೇಕು ಅಂದರೆ ಅದರಲ್ಲಿ ಹೆಣ್ಣಿನ ಪಾತ್ರ ಅತ್ಯಂತ ಮಹತ್ವದ್ದು. ಆದರೆ ನಾವು ಬಹುತೇಕ ನಾನು ನನಗೆ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಹೇಳಿ ಸುಬ್ಬಣ್ಣ ಹೇಳ್ತಾನೆ ಹೇಳಿ ನಾಳೆ ಆಡ್ಕೊಳ್ಬಹುದು. ಆದರೆ ಬಹುತೇಕ ಇವತ್ತು ಸಮಾಜ ನಾನು ಯೋಚನೆ ಮಾಡ್ತಾ ಇದೆ, ನಾವು ಹೆಣ್ಣು ಮಕ್ಕಳು ಹುಟ್ಟಿದವ್ರಿಗಿಂತ ಸಮಾಜ ಅವನು ಇಷ್ಟು ಸಂಪತ್ತು ಮಾಡಿದ್ದಾನೆ, ಇಷ್ಟು ಅವನಿಗೆ ಆಸ್ತಿ ಇದೆ, ಇಷ್ಟೆಲ್ಲ ಮಾಡಿದ್ದಾನೆ, ಆದರೆ ಅವನಿಗೆ ಹೆಣ್ಮಕ್ಳು ಯಾಕೆ ಮಾಡಬೇಕು ಕೇಳುವ ಪ್ರಶ್ನೆ ಬರ್ತದೆ. ಇವತ್ತು ಬಹುತೇಕ ಸಮಾಜದಲ್ಲಿ ತಂದೆಯವರನ್ನು ಅಥವಾ ತಂದೆ ತಾಯಿಯವರನ್ನು ಹೆಣ್ಣು ಮಕ್ಕಳು ಹುಟ್ಟಿದವರನ್ನು ಆ ರೀತಿ ನಾವು ಯಾರು ಹೆಣ್ಣು ಮಕ್ಕಳು ಹುಟ್ಟಿದವರು ಚಿಂತೆ ಮಾಡೋದಕ್ಕಿಂತ ಬಾಕಿಯವರು ಹೀಗಳಿದ್ದಾರೆ. ಇಂಥ ಸಮಾಜದಲ್ಲಿ ಅದು ಹೆಂಗಸರೇ ಆ ರೀತಿ ಮಾತಾಡ್ತಾರೆ. ಅಂದರೆ ಇವತ್ತು ಹೆಂಗಸರು ತಮ್ಮ ಇವತ್ತು ಹೆಣ್ಣಿನ ಬಗ್ಗೆ ನಾವು ಯೋಚನೆ ಮಾಡುವಂಥ ಈ ವೇದಿಕೆ ಇದು. ಹಾಗಾಗಿ ನಾವು ಬಹುತೇಕ ಅವನಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರಿಂದ ಅವನಿಗೆ ಏನು ಮಾಡಿ ಪ್ರಯೋಜನ ಮನೆಯಲ್ಲಿ ಹೇಳ್ತಾರೆ. ಈ ರೀತಿ ನಾವು ಆತ್ಮಾವಲೋಕನ ಮಾಡಿಕೊಂಡು ಅಂತ ಇವತ್ತು ಸಮಾಜ ಒಂದು ಹೆಣ್ಣಿನ ಮಹತ್ವವನ್ನು ತಿಳಿದುಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಕಾಲಚಕ್ರ ತಿರುಗ್ತಾ ಇದೆಯಂತೆ, ನಾವು ಯಾವಾಗ ತಿರುಗ್ತಾ ಇರ್ತದಂತೆ, ದೇವರು ಯಾವಾಗೂ ಬುದ್ಧಿ ಕಲಿಸ್ತಾ ಇರ್ತಾನಂತೆ. ಸಮಾಜ ಹೆಣ್ಣನ್ನು ಯಾವಾಗ ತುಳಿತದೆಯೋ ಅಥವಾ ಯಾವುದಕ್ಕೆ ಗೌರವ ಕಡಿಮೆ ಮಾಡ್ತದೆಯೋ ಆಗ ಮತ್ತೆ ಕಾಲಚಕ್ರ ತಿರುಗಿ ಅದಕ್ಕೆ ಮಹತ್ವ ಕೊಡುವಂಥ ಯೋಚನೆ ಮಾಡುವಂಥ ಕಾಲ ಬಂದೇ ಬರ್ತದೆ. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಅದು ಒಂದು ದೀಪವಾಗಿ ನಮ್ಮ ಮನೆ ಅಲ್ಲದೆ ಇನ್ನೊಂದು ಮನೆ ಬೆಳಗಿಸ್ತದೆ ಎನ್ನುವ ಯೋಚನೆ ನಮ್ಮಲ್ಲಿ ಕಾರ್ಯಗತ ಆದರೆ ಮಾತ್ರ ನಮ್ಮ ಸಮಾಜ, ನಮ್ಮ ಕೌಟುಂಬಿಕ ವ್ಯವಸ್ಥೆ ಉಳಿಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡು ಆಚರಣೆ ತರುವಂಥ ಸಂಗತಿ ನಾವೆಲ್ಲ ತಿಳಿದುಕೊಳ್ಬೇಕು. ಈ ರೀತಿಯಿಂದ ನಾವು ಬರೇ ಭಾಷಣದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡೋಕ್ಕಿಂತ ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಬರೇ ಇಂದು ಸರ್ಕಾರ, ಯಾವುದೇ ಸರ್ಕಾರ ವಿರುದ್ಧ ಯಾವ ಸರ್ಕಾರವನ್ನು ಹೀಗಳುವುದಿಲ್ಲ. ಒಂದು ಸರ್ಕಾರ ಬರೇ ಅವರಿಗೆ ದುಡ್ಡು ಕೊಟ್ಟರೆ ಮಾತ್ರ ಸಾಕಾಗುವುದಿಲ್ಲ. ಒಂದು ಆತ್ಮ ಗೌರವವನ್ನು ಇಟ್ಟುಕೊಂಡು ಹಿಂದಿನ ನಮ್ಮ ಸಂಸ್ಕೃತಿ ಇದೆ, ಒಂದು ಹೆಣ್ಣು ರಾತ್ರಿ ಗೌರವಯುತವಾಗಿ ಒಂದು ಧೈರ್ಯವಾಗಿ ರಾತ್ರಿ ಓಡಾಡುವಂಥ ಸಮಾಜ ನಿರ್ಮಾಣ ಆಗಬೇಕು. ಆ ರೀತಿ ಒಂದು ಇದಿರಬೇಕು ಅಂದರೆ ಭದ್ರತೆ, ಆ ರೀತಿ ದೃಷ್ಟಿಯಿಂದ ಭದ್ರತೆ ಯಾವುದೂ ಇಲ್ಲದೆ ನಮ್ಮ ಗಂಡು ಮಕ್ಕಳು ನಾವು ಹೆಣ್ಣನ್ನು ಅತ್ಯಂತ ಗೌರವ ಸ್ಥಾನದಿಂದ ನೋಡುವಂಥ ಸಮಾಜ ನಿರ್ಮಾಣವಾದರೆ ನಾವು ಹೆಣ್ಣಿಗೆ ಗೌರವ ಕೊಟ್ಟಂತ ಆಗ್ತದೆ ಅಂತ ಈ ಸಭೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಾವು ಹೆಣ್ಣು ಮಕ್ಕಳನ್ನು ನಾವು ಬಹುತೇಕ ಈಗ ಸುಬ್ಬಣ್ಣವ್ರು ಹೇಳಿದರು ಹಳ್ಳಿ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ. ನಾನು ಯಾವಾಗಲೂ ಹೇಳ್ತೇನೆ, ಹಳ್ಳಿಯ ಶಾಲೆ ಉಳಿಬೇಕು, ನಮ್ಮ ಮಕ್ಕಳನ್ನು ಹಳ್ಳಿಯ ಶಾಲೆಗೆ ಕಳಿಸ್ಬೇಕು. ಅದೇ ರೀತಿ ನಾವು ಇವತ್ತು ಗಂಡು ಮಕ್ಕಳು ಹಳ್ಳಿಯಲ್ಲೇ ಇರುವ ಕೃಷಿಯನ್ನು ನಮ್ಮ ಮೂಲ ಕಸುಬನ್ನು ಹೋಗುವಂಥ ಯೋಚನೆಯನ್ನು ನಾವು ಗಂಡು ಮಕ್ಕಳು ಮಾಡಬೇಕು. ಹೆಣ್ಣು ಮಕ್ಕಳು ನಮ್ಮ ಹಳ್ಳಿಯಲ್ಲಿ ಜೀವನ, ಯಾವುದೇ ಹಳ್ಳಿ ಇರ್ಬೋದು, ನಾವು ಎಲ್ಲದನ್ನು ನಮ್ಮ ಕೇರಿಯಲ್ಲೇ ಹೆಣ್ಮಕ್ಳನ್ನು ಕೊಡಲಿಕ್ಕಾಗೋದಿಲ್ಲ. ನಮಗೆ ಎಲ್ಲದೂ ಇರ್ತದೆ, ನಮಗೆ ಒಂದು ಸಂಸ್ಕೃತಿ ಅಥವಾ ನಮ್ಮ ಒಂದು ಚೌಕಟ್ಟಿರ್ತದೆ.
ಅದನ್ನೆಲ್ಲ ಮೀರಿ ನಾವು ಹಳ್ಳಿಯ ಜನರಿಗೆ ನಮ್ಮ ಹೆಣ್ಣು ಮಕ್ಕಳನ್ನೂ ಕೊಡುವ ಯೋಚನೆ ಮಾಡಬೇಕು. ಅದೇ ರೀತಿ ಗಂಡು ಮಕ್ಕಳು ನಮ್ಮ ಹಳ್ಳಿಯ ತನವನ್ನು ನಮ್ಮ ಭಾರತದ ದೇಶದಲ್ಲಿ ಹಳ್ಳಿ ಪ್ರಾಧಾನ್ಯ ದೇಶ, ಹಳ್ಳಿಗೆ ಮಹತ್ವವನ್ನು ಕೊಡುವ ಮೂಲಕ ಹೆಣ್ಣು ಗಂಡು ಎಲ್ಲರೂ ಯೋಚನೆ ಮಾಡಿ ಹಳ್ಳಿಯ ಬಗ್ಗೆ ಪ್ರಾಧಾನ್ಯತೆ ಕೊಟ್ಟು ಆ ರೀತಿ ನಮ್ಮ ಸಮಾಜ ವ್ಯವಸ್ಥೆ ಹೋಗುವಂಥ ಯೋಚನೆ ಎಲ್ಲರಲ್ಲಿಯೂ ಬರಬೇಕು. ಆ ದೃಷ್ಟಿಯಲ್ಲಿ ನಾನು ಯಾವತ್ತೂ ಇದನ್ನು ಹೇಳ್ತೇನೆ. ಅದನ್ನು ಹೇಳುವುದನ್ನಲ್ಲ, ನಾವು ಅದನ್ನು ಆಚರಣೆಗೆ ತರುವಂಥ ಕೆಲಸ ಆಗಬೇಕು. ಹಳ್ಳಿಯ ಹೆಣ್ಣು ಮಕ್ಕಳನ್ನು ಈಗ ಸುಬ್ಬಣ್ಣವ್ರು ಹೇಳ್ದಂಗೆ ಹಳ್ಳಿಯಲ್ಲೇ ಕೊಡುವ ಆಲೋಚನೆಯನ್ನು ಮಾಡಬೇಕು. ಗಂಡು ಮಕ್ಕಳು ಹಳ್ಳಿಯ ಬಗ್ಗೆ ಪ್ರಾಧಾನ್ಯತೆ ಕೊಟ್ಟು ಜೀವನ ಮಾಡುವಂಥ ಕಾಲವನ್ನು ನಾವೆಲ್ಲ ಕಾಣಬೇಕು ಎನ್ನುವ ವಿಷಯವನ್ನು ಹೇಳ್ತಾ, ಅದೇ ರೀತಿ ನಾರಿ ನಿಮಗಿದೋ ನಮನ ಅತ್ಯಂತ ವಿಶೇಷವಾಗಿ ಕಾರ್ಯಕ್ರಮವನ್ನು ತಾವು ಆಯೋಜಿಸಿದಿರಿ. ನಾನು ಬಹುತೇಕ ಸಮಯಕ್ಕೆ ಪ್ರಾಧಾನ್ಯತೆ ಕೊಡ್ತೇನೆ. ಜಯಮಾಲ ಅವರು ನನಗೆ ಕರೀಲಿಕ್ಕೆ ಬಂದಾಗ ಹೇಳಿದ್ದೇನೆ, ನೀವು ಕಳೆದ ವರ್ಷ ಸಭೆಯನ್ನು ಅತ್ಯಂತ ಲೇಟಾಗಿ ಪ್ರಾರಂಭ ಮಾಡಿದಿರಿ, ಹಾಗ ಮಾಡಬಾರ್ದು. ನಾನು ಅದಕ್ಕೆ ಬಾಧ್ಯಸ್ಥ, ನಾನು ಒಬ್ಬ ಅತಿಥಿಯಾಗಿ, ನೀವು ಅದಕ್ಕೆ ಸಮಯದ ಚೌಕಟ್ಟನ್ನು ಹಾಕಿ ಕರೆಕ್ಟ್ ಆವ ಸಮಯಕ್ಕೆ ನೀವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ನಿಮ್ಮ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಮಾದರಿಯಾಗಬೇಕು ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ನಾನು ತಾಳಮದ್ದಳೆ ಕಾರ್ಯಕ್ರಮದಿಂದ ನೋಡಿದ್ದೇನೆ, ಆವ ಸಮಯಕ್ಕೆ ಸರಿಯಾಗಿ ತಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀರಿ. ಅದಕ್ಕೆ ತಾವು ಅತ್ಯಂತ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಮತ್ತು ಎಲ್ಲ ರೀತಿಯ ಈ ಒಂದು ಸಭೆಗೆ ಗೌರವ ಕೊಡುವಂಥ ಎಲ್ಲ ಕೆಲಸ ಮಾಡಿದಿರಿ. ಯಾಕೆಂದರೆ ಕಸ್ತೂರಿ ಬಾಯಿ ಅಂಥವರನ್ನು, ಹಿರಿಯರನ್ನು, ನಮಗೆಲ್ಲ ಒಬ್ಬ ಶಿಕ್ಷಕಿಯಾಗಿ ನಮ್ಮೆಲ್ಲ ಇವತ್ತು ಬಹುತೇಕ ನಮ್ಮ ಊರಿನ ಎಲ್ಲವರನ್ನ ತಯಾರು ಮಾಡಿದಂಥ ಕಸ್ತೂರಿ ಬಾಯಿಯವರನ್ನು ತಾವು ಅಧ್ಯಕ್ಷತೆ ಕೊಟ್ಟಿದ್ದೀರಿ. ಇಡೀ ನಮ್ಮ ಭಾಗಕ್ಕೆ, ತುಳುನಾಡು ಸೀಮೆಗೆ ನಮ್ಮ ಗುರುಗಳ ಒಂದು ತಾಯಿತನದ ಒಂದು ಮಾತೃತ್ವದ ಯಾವ ರೀತಿ ಅಂದರೆ ಇವತ್ತು ಬಹುತೇಕ ಎಲ್ಲ ಒಂದು ಧಾರ್ಮಿಕ ನಂಬಿಕೆಗಳಿಗೆ ಧಾರ್ಮಿಕ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಹೋಗಲಿಕ್ಕೆ ಮಾತೃಮಂಡಳಿಯನ್ನು ಮಾಡಿದಂಥ ಒಂದು ಅಧ್ಯಕ್ಷರನ್ನು ತಾವು ಉದ್ಘಾಟಕರಾಗಿ ಮಾಡಿದ್ದೀರಿ. ಹೀಗೆ ಅನೇಕ ವಿಶೇಷತೆಗಳನ್ನು ಇಟ್ಟುಕೊಂಡು ತಾವು ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಿ. ನಾನು ನಿಜವಾಗಲೂ ಸಂಘಟಕರಿಗೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಬಹುತೇಕ ನಾನು ಯಾವತ್ತೂ ಹೇಳ್ತೇನೆ, ನಾನು ಒಬ್ಬ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ, ಸಾರ್ವಜನಿಕ ವ್ಯಕ್ತಿಯಾಗಿ ನಾನಿವತ್ತು ಬಹುತೇಕ ಒಳ್ಳೆಯದರೊಟ್ಟಿಗೆ ನಾವೆಂದೂ ಇದ್ದೇವೆ. ಈಗ ನಾವು ಒಳ್ಳೆಯದನ್ನು ಆರಿಸಬೇಕಂತೆ, ಒಳ್ಳೆಯದಕ್ಕೆ ಪ್ರೋತ್ಸಾಹ ಕೊಡಬೇಕಂತೆ. ಹಾಗಾಗಿ ನಾವು ಬಹುತೇಕ ನಮ್ಮ ಸೇವಾ ಸಹಕಾರಿ ಸಂಘ ಅಂತೂ ಯಾವತ್ತು ನಿಮ್ಮೆಲ್ಲರ ಸಂಸ್ಥೆಯಾಗಿ, ಬರೀ ಆರ್ಥಿಕ ಸಂಸ್ಥೆಯಾಗಿರದೆ ನಿಮ್ಮೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಊರಿನ ಒಳ್ಳೆಯ ಚಟುವಟಿಕೆಗಳಿಗೆ, ಊರಿನ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ನಮ್ಮ ಸೇವಾ ಸಹಕಾರಿ ಸಂಘ ಇರ್ಬೋದು. ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿಯ ನಿರ್ದೇಶಕನಾಗಿ ಮಾರುಕಟ್ಟೆಯ ಸಂಸ್ಥೆಯಾಗಿ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿಯು ನಿಮ್ಮ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ, ನಿಮ್ಮ ಒಳ್ಳೆಯ ಚಟುವಟಿಕೆಗಳಿಗೆ ನಾವು ಇದ್ದೇವೆ ಅಂತ ಹೇಳ್ತಾ, ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಪ್ರತಿ ವರ್ಷ ನಾರಿಯರಿಂದ ಆಗಲಿ, ಇದಕ್ಕೆ ನನ್ನೆಲ್ಲ ಶುಭ ಹಾರೈಕೆ ಇದೆ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಮಹಿಳೆಯರ ಬಗ್ಗೆ ಉತ್ತಮವಾಗಿ ಹಾಗೂ ಉತ್ಸಾಹಭರಿತರಾಗಿ ಮಾತನಾಡಿದ ಶ್ರೀಯುತ ಸುಬ್ಬಣ್ಣ ಬೋಳ್ಮನೆಯವರಿಗೆ ಧನ್ಯವಾದಗಳು. ನನ್ನಿಂದ ಏನೂ ಆಗುವುದಿಲ್ಲ ಎಂದು ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಶತ್ರು, ನನ್ನಿಂದ ಎಲ್ಲವೂ ಸಾಧ್ಯ ಎಂದು ನಿಂತರೆ ನಿನಗೆ ನೀನೇ ಮಿತ್ರ ಎಂಬ ರೀತಿಯಲ್ಲಿ ಎಲ್ಲವನ್ನೂ ಸಾಧ್ಯವಾಗಿಸಿದಂತಹ ಮಾವಿನಮನೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ದೀಪಕ್ ಭಟ್ರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ತೇನೆ. ಹೌದು, ಅವರು ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು. ಮರದ ಮೇಲೆ ಕುಳಿತ ಹಕ್ಕಿಯು ಕೊಂಬೆ ಮುರಿದು ಬಿದ್ದರೂ ಭಯಪಡುವುದಿಲ್ಲ, ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ವಿನಃ ಕೊಂಬೆಗಳನ್ನಲ್ಲ. ಹಾಗೆಯೇ ನಾವು ನಮ್ಮ ಸಾಮರ್ಥ್ಯದ ಮೇಲೆ ಸದಾ ನಂಬಿಕೆ ಇಡಬೇಕು. ಅಂತಹ ಸಾಮರ್ಥ್ಯಯುತ ವ್ಯಕ್ತಿಯಾಗಿರುವಂಥ PLD ಬ್ಯಾಂಕ್ ಯಲ್ಲಾಪುರ ಇದರ ನಿರ್ದೇಶಕರಾಗಿರುವ ಶ್ರೀಯುತ ಸದಾನಂದ ಭಟ್ರವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರ ದೇವತೆಯಾದ ರಾಮಲಿಂಗೇಶ್ವರಿಗೆ ವಂದಿಸುತ್ತಾ, ನಾರಿ ನಿನಗಿದೆಯೋ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮೆಲ್ಲ ಗುರುಗಳು, ಹೆಚ್ಚಾಗಿ ದೋಗಳೆಯವರನ್ನು ಬಿಟ್ಟರೆ ಎಲ್ಲರೂ ಅವರು ಸೃಷ್ಟಿ ಇರ್ಬೋದು ನನ್ನ ಲೆಕ್ಕದಲ್ಲಿ ಅಂತ ಧೀಮಂತ ನಾಯಕಿಯಾದಂಥ ಕಸ್ತೂರಿ ಹೆಗಡೆಯವರೇ, ಉದ್ಘಾಟಕರಾದ ಸಂಧ್ಯಾ ಭಟ್ ಅವರೇ, ಸಂಧ್ಯಾ ಗಾಂವ್ಕರ್ ಅವರೇ, ವಿಶೇಷವಾಗಿ ಸನ್ಮಾನಿತರಾದಂಥ ಶೈಲಾ ಭಟ್ ಮತ್ತು ರೇಖಾ ಹಲಗುಮನೆಯವರೇ, ವೇದಿಕೆ ಮೇಲೆ ಆಸೀನದ ಎಲ್ಲ ಗಣ್ಯರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಬಂಧುಗಳೇ, ಸಮಯ ಆಗಿದೆ ಭಾಳಷ್ಟು. ವೇದಿಕೆಯ ಮೇಲೆ
ಇರುವವರೇ ಭಾಳ ಜಾಸ್ತಿ. ಯಾಕೆಂದರೆ 1.5 ಗಂಟೆ ಸುಮಾರು ಆಯಿತು. ಹಾಗಾಗಿ ನಾನು ಒಂದೇ ಒಂದು 2 ಮಾತಲ್ಲಿ ಸಭೆಯನ್ನು ನನ್ನ ಮಾತನ್ನು ಮುಗಿಸ್ತೇನೆ. ಯಾಕೆಂದರೆ ಜನರಿಗೆ ಬೇಜಾರು ಬಂದಿದೆ. ಈ ಒಂದು ದಾರಿ ನಿನಗಿದೆ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮವಾಗಿ ಮೂಡಿ ಬಂದಿದೆ ಎನ್ನುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ಸುಮಾರು 3:30-4 ಗಂಟೆಗೆ ಪ್ರಾರಂಭವಾದಂಥ ಒಂದು ತಾಳಮದ್ದಲೆ ಕಾರ್ಯಕ್ರಮ ಎಷ್ಟೊಂದು ಅತ್ಯದ್ಭುತವಾಗಿದೆ. ಒಂದು ಚಿಕ್ಕ ಮಕ್ಕಳು ತನ್ನ ಪ್ರತಿಭೆಯನ್ನು ಯಾವ ರೀತಿಯಾಗಿ ಸ್ಪರ್ಧಿಸಿದ್ದಾರೆ ಎನ್ನುವ ತಾವೆಲ್ಲ ನೋಡಿದ್ರಿ. ಬಹಳ ಉತ್ತಮವಾದ ಯಾವುದೇ ದೊಡ್ಡ ಅರ್ಥಧಾರಿಗಳಿಗೆ ಮಿಗಿಲಾಗಿ ತಮ್ಮ ಅರ್ಥವನ್ನು ಪ್ರಸ್ತುತಪಡಿಸಿದ್ದಾರೆ. ಅಷ್ಟು ಉತ್ತಮವಾದ ಒಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷವೆನಿಸ್ತದೆ. ಅದೇ ಪ್ರಕಾರ ಇವತ್ತಿನ ದಿವಸ ಶ್ರೀಮತಿ ರೇಖಾ ಹಲ್ಗೋಬನೆಯವರಿಗೆ ಸನ್ಮಾನ ಮಾಡಿದ್ದು ಭಾಳ ಖುಷಿ ಅನಿಸ್ತದೆ. ಯಾಕೆಂದರೆ ಎಲ್ಲೋ ಹುಟ್ಟಿ ಯಾವುದೋ ಸುಮಾರು 200-300 ಕಿಲೋಮೀಟರ್ ದೂರ ಬಯಲುಸೀಮೆಯಂಥ ಹಳ್ಳಿಯಲ್ಲಿ ಹುಟ್ಟಿ ನಮ್ಮೂರಿಗೆ ಸೊಸೆಯಾಗಿ ಬಂದು ಭಾಳ ಅತ್ಯಂತ ಸುದೀರ್ಘವಾದ ಸೇವೆ ಸಲ್ಲಿಸ್ತಾರೆ. ಅವರು ಶಾಲೆಯ ಟೀಚರ್ ಆಗಿದ್ದಾಗ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಷ್ಟು ಉತ್ತಮವಾದ ಕಾರ್ಯಕ್ರಮ ನೀಡ್ತಾ ಇದ್ರು. ಅದೇ ಪ್ರಕಾರ ಮೊನ್ನೆ ದಿವಸ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ, ರಾಜ್ಯ ಮಟ್ಟದ ಕಾರ್ಯಕ್ರಮ ಶಿರ್ಸೆ ನಡೆಸಿದರು. ಭಾಳ ಅತ್ಯದ್ಭುತವಾಗಿ ಕಾರ್ಯಕ್ರಮ ನಡೆಸಿದ್ದಾರೆ. ಹಾಗೆ ಅಂಥ ಒಬ್ಬ ಧೀಮಂತ ಮಹಿಳೆಗೆ ಇಲ್ಲಿಯ ಸಂಘಟಕರು ಈ ಒಂದು ಸನ್ಮಾನವನ್ನು ಏರ್ಪಡಿಸಲು ಬಹಳ ಉತ್ತಮವಾದ ಸುತ್ಯಾರ ಅಂತ ಹೇಳಲಿಕ್ಕೆ ಸಂತೋಷ ಸಂಸ್ಥೆ. ಹಾಗೆ ದಿಟ್ಟ ಮಹಿಳೆಯಾದಂಥ ಶ್ರೀಮತಿ ಶೈಲಾ ಭಟ್ ಅವರು ಬಹಳ ಎಷ್ಟು ಹೊತ್ತಿಗೂ ಸುಮಾರು ನಾವೆಲ್ಲ ಬೆಳಗ್ಗೆ 7-8 ಗಂಟೆ ಆದರೆ ಬೆಳಗ್ಗೆ 6 ಗಂಟೆಗೆ ಬಂದು ತೋಟಕ್ಕೆ ನೀರು ಕಟ್ಟಿ ಹೋಗ್ತಾಳೆ. ಅವರು ಒಂದು ತೋಟದ ಕೆಲಸವನ್ನು, ಕೃಷಿಯನ್ನು ಸಹ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾಳೆ. ಅಂತ ಒಬ್ಬ ಧೀಮಂತ ಮಹಿಳೆ ಕೃಷಿ ಕೆಲಸ ಇರಲಿ, ಅಂಗನವಾಡಿ ಕೆಲಸ ಇರಲಿ, ಅಥವಾ ಸಾಮಾಜಿಕ ತನಗೆ ಕೊಟ್ಟಂಥ ಜವಾಬ್ದಾರಿ ಕೆಲಸವನ್ನು ಮುಗಿ ತನಕ ಬಿಡುವುದಿಲ್ಲ. ನಮ್ಮ ಫೋನ್ ಹಚ್ಚಾರು ಬಿಡ್ತಾ ಕೇಳ್ತಾಳೆ, ಆಯಿತು ಹೀಗೆ ಅಷ್ಟು ಅಚ್ಚುಕಟ್ಟಾಗಿ ಮಾಡುವಂಥ ಒಬ್ಬ ಧೀಮಂತ ಮಹಿಳೆ ಶೈಲಾ ಭಟ್ ಅವರಿಗೆ ಸನ್ಮಾನ ಮಾಡೋದು ಭಾಳ ಉತ್ತಮವಾದ ಕಾರ್ಯ. ಹಾಗಾಗಿ ಈ ಎರಡೂ ವ್ಯಕ್ತಿಗಳಿಗೆ ಭಾಳ ಉತ್ತಮವಾಗಿ ಸನ್ಮಾನ ಮಾಡಿದ್ದೀರಿ. ಹಿಂದಿನ ವರ್ಷವೂ ಸಹ ಇದೇ ವೇದಿಕೆಯ ಮೇಲೆ ಇಬ್ಬರಿಗೆ ಸನ್ಮಾನ ಮಾಡಿದರು. ಜಯಮಾಲಾ ಭಟ್ ಅವರು ಹೇಳಿದ್ದಾರೆ ಮೊದಲೇ ತನ್ನ ವರದಿಯಲ್ಲಿ ಭಾಳ ಉತ್ತಮವಾದ ಕೆಲಸವನ್ನು ಹೇಳಿದ್ದಾಳೆ, ಏನೇನು ಮಾಡಿದ್ದೇವೆ ಕಳೆದ. ಹಾಗೆ ಇನ್ನು ಮುಂದಿನ ದಿವಸಗಳು ಉತ್ತಮವಾದ ಕೆಲಸವನ್ನು ಮಾಡಲಿ ಈ ಒಂದು ಸಂಘಟನೆ ಮಾಡಿದಂಥ ಜಯಮಾಲಾ ಭಟ್ ಅವರ ಸಂಘಟಕರಿಗೆ ಎಲ್ಲರಿಗೂ ಸಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಯಾಕೆಂದರೆ ಸಾಮಾನ್ಯ ಎಲ್ಲರ ಜನ ಬಂದು ಅವರು ಮಹಿಳೆಯರ ಕಾರ್ಯಕ್ರಮ ವೀಕ್ಷಿಸಲಿ, ನಮ್ಮ ಭಾಷಣ ಕೇಳಲಿಕ್ಕಲ್ಲ ಎಂದು ನನ್ನ ಅಭಿಪ್ರಾಯ. ಹಾಗಾಗಿ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಎಂಬ ಹಾರೈಕೆಯನ್ನು ವ್ಯಕ್ತಪಡಿಸುತ್ತಾ ನಮ್ಮ ಸಹಾಯ ಯಾವತ್ತೂ ಅವರಿಗೆ ನೀಡುತ್ತೀವಿ ಎಂದು ಮಾತು ಹೇಳ್ತಾ ಈ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೃತ್ಪೂರ್ವಕ ಧನ್ಯವಾದಗಳು ಶ್ರೀಯುತ ಸದಾನಂದ ಭಟ್ರವರಿಗೆ. ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಅದಕ್ಕೆ ಹಲವಾರು ಜನರ ಸಹಾಯ ಸಹಕಾರ ಅವಶ್ಯವಾಗಿರುತ್ತದೆ. ಹೆಚ್ಚಿನ ಜನರು ಉತ್ತಮ ಶ್ರಮ ವಹಿಸಿದಾಗ ಮಾತ್ರ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲು ಸಾಧ್ಯ. ಈ ರೀತಿ ಕ್ರಿಯಾಶೀಲರಾಗಿ ಈ ಕಾರ್ಯಕ್ರಮಕ್ಕೋಸ್ಕರ ಹೆಚ್ಚಿನ ಶ್ರಮ ವಹಿಸಿ ಕಾರ್ಯನಿರ್ವಹಿಸಿದ ಎಲ್ಲರಿಗೂ ಈಗ ಧನ್ಯವಾದ ಸಮರ್ಪಣೆ ಮಾಡುವಂಥ ಸಮಯ. ಎಲ್ಲ ಕ್ರಿಯಾಶೀಲ ಸದಸ್ಯರುಗಳಿಗೆ ಪ್ರೋತ್ಸಾಹ ಕಾಣಿಕೆಯನ್ನು ನೀಡುವುದರ ಮೂಲಕ ಈ ಸಂಘಟನೆಯ ಮುಖ್ಯಸ್ಥಳಾಗಿರುವ ಕುಮಾರಿ ಜಯಮಾಲಾ ಭಟ್ರವರು ಹಾಗೂ ಟೀಮ್ನ ಉಳಿದ ಸದಸ್ಯರು ಸೇರಿ ಪ್ರೋತ್ಸಾಹ ಕಾಣಿಕೆಯನ್ನು ನೀಡಲಿದ್ದಾರೆ. ಆದ್ದರಿಂದ ಜಯಮಾಲಾ ಮತ್ತು ಟೀಮ್ ವೇದಿಕೆಗೆ ಆಗಮಿಸಬೇಕು. ಮೊದಲನೆಯದಾಗಿ ಪಲ್ಲವಿ ಶ್ರೀಧರ್ ಭಟ್, ಮಮತಾ ರಾಘವೇಂದ್ರ ಭಟ್, ರಮ್ಯಾ ರಾಘವೇಂದ್ರ ಭಟ್, ಶ್ವೇತಾ ಸೀತಾರಾಮ್ ಭಟ್, ನಿವೇದಿತಾ ಮಿಥುನ್ ಭಟ್, ಗಾಯತ್ರಿ ಮಹಾಬಲೇಶ್ವರ್ ಭಟ್ ಬಾರೆ, ನೇತ್ರಾವತಿ ಶ್ರೀಮತಿ ಆಶಾ ಸುಧೀರ್ ಯಲ್ಲಾಪುರ. ಇವರೆಲ್ಲರೂ ಹೆಚ್ಚಿನ ಶ್ರಮವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಡಲಿಕ್ಕೆ ಹೆಚ್ಚಿನ ಪಲ್ಲವಿ ಶ್ರೀಧರ್ ಭಟ್, ಮಮತಾ ರಾಘವೇಂದ್ರ ಭಟ್, ರಮ್ಯಾ ರಾಘವೇಂದ್ರ ಭಟ್, ಶ್ರೀಮತಿ ರಮ್ಯಾ ರಾಘವೇಂದ್ರ ಭಟ್ರವರು, ಶ್ರೀಮತಿ ಶ್ವೇತಾ ಸೀತಾರಾಮ್ ಭಟ್. ಅವರ ಪರವಾಗಿ ಯಾರಾದರೂ ಇದ್ರೂ ಕೂಡ ಬರಬಹುದು. ನಿವೇದಿತಾ ಮಿಥುನ್ ಭಟ್, ಹೌದಾ, ಸರಿ, ಈಗ ಅವರದೇ
ಟೀಮ್ನ ಸದಸ್ಯರುಗಳಿಗೆ ಲಕ್ಷ್ಮೀ ಮಹಾಲೆ, ಸ್ಮಿತಾ ತಳೇಕರ್, ಅಮೃತಾ ಭಟ್, ತೇಜಸ್ವಿನಿ ಭಟ್. ಪ್ರೋತ್ಸಾಹ ಕಾಣಿಕೆಯನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಸಭೆಯ ಮುಂದುವರಿದ ಭಾಗವಾಗಿ ನಾರಿ ನಿನಗಿದೋ ನಮನ ಕಾರ್ಯಕ್ರಮ 2 ಇಂಥ ಕಾರ್ಯಕ್ರಮದ ಅಧ್ಯಕ್ಷರು, ಹಿರಿಯರು, ನಮಗೆಲ್ಲರಿಗೂ ಆತ್ಮೀಯರು ಆದಂಥ ಕಸ್ತೂರಿಬಾಯಿಯವರೇ, ಕಾರ್ಯಕ್ರಮದ ಉದ್ಘಾಟಕರು, ಕುಳಿನಾಡು ಸೀಮೆ ಮಾತೃಮಂಡಳಿಯ ಅಧ್ಯಕ್ಷರು ಆಗಿರತಕ್ಕಂಥ ಸಂಧ್ಯಾ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ಸೇರಿದಂಥ ಎಲ್ಲ ಹಿರಿಕಿರಿಯ ಬಂಧುಗಳೇ ಮತ್ತು ಈ ಕಾರ್ಯಕ್ರಮ ಇಷ್ಟು ಚಂದವಾಗಿ ನಡೆಯಬೇಕಾದರೆ ಇದರಲ್ಲಿ ತೊಡಗಿಸಿಕೊಂಡ ಎಲ್ಲ ಸಂಘಟಕರೇ, ನನಗೆ ಮಾತನಾಡಬೇಕು ಅನ್ನುವಂಥ ಚಟ ಇರಲಿಲ್ಲ. ಆದರೂ 3 ಕಾರಣಕ್ಕಾಗಿ ನಾನು ಅವರು ಹೇಳಿದಂಥ ಮಾತುಗಳನ್ನು ಒಪ್ಪಿಕೊಂಡು ಇಲ್ಲಿ ಬಂದಿದ್ದೇನೆ. ಒಂದು, ನಮ್ಮಲ್ಲಿ ಇಂತಿಂಥ ಪ್ರತಿಭೆಗಳಿದೆ ಅಂತ ಹೇಳಿದಾಗಲೇ ವೇದಿಕೆಯ ಮುಂದೆ ಗೊತ್ತಾಗಬೇಕು. ರೇಖಾ ಭಟ್ ಅವರ ಹೆಸರು ಕೇಳಿದ್ದೇನೆ, ನನಗೆ ಪರಿಚಯ ಇಲ್ಲ. ಇವತ್ತೇ ರೇಖಾ ಭಟ್ರು ಇವರು ಅಂತ ಹೇಳಿದರೆ ನನಗೆ ಗೊತ್ತಾಗ್ತದೆ ಅಷ್ಟೇ. ಆದರೆ ಅವರು ನಡೆದು ಬಂದ ದಾರಿ, ಸ್ವೀಕರಿಸಿದಂಥ ಪ್ರಶಸ್ತಿ, ಇದೆಲ್ಲ ನಮ್ಮ ಪಂಚಾಯತ್ ಪರವಾಗಿ ನನಗೆ ಹೆಮ್ಮೆ ತಂದಿದೆ. ಆದ್ದರಿಂದ ವೈಯಕ್ತಿಕವಾಗಿ ಅವರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿದ್ದೇನೆ. ರೇಖಾ ಭಟ್ರವರೇ, ತಮಗೆ ನನ್ನ ವೈಯಕ್ತಿಕ ಹಾಗೂ ಈ ಪಂಚಾಯತ್ ಪರವಾಗಿ, ಮಹಿಳೆಯರ ಪರವಾಗಿ ತಮಗೆ ಅಭಿನಂದನೆ. ತಮ್ಮ ವೃತ್ತಿ ಮುಂದುವರಿಯಲಿ ಅಂತ ನಾನು ಮೊದಲನೇದಾಗಿ ಬಯಸ್ತೇನೆ. ಅದರಂತೆ ದಿಷ್ಟ ಮಹಿಳೆಯಾಗಿ ಶೈಲಾ ಇವರಿಗೆ ನೀವು ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ. ನಾನು ನೋಡ್ತಾ ಇದ್ದೇನೆ, ನಮ್ಮ ಸಂಬಂಧಿಕರು ಹೋದು ದಿನ ಬೆಳಗಾದ್ರೆ ನೋಡ್ತೇನೆ, ಬಹಳ ತನ್ನನ್ನು ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಏನು ಬೇಕೋ ಅದು ಎಲ್ಲವನ್ನು ದಿಟ್ಟ ಹೋರಾಟ ಮಾಡ್ತಾ ತನ್ನ ಕೃಷಿ ಕೆಲಸದ ಜೊತೆಗೆ ಅಂಗನವಾಡಿ ಕೆಲಸ ಮತ್ತು ಗೌರ್ಮೆಂಟಿನ ಕೆಲಸಕ್ಕಂಥ BLO ಜಾಗದಂಥದ್ದನ್ನು ಎಲ್ಲ ಸಮರ್ಥವಾಗಿ ನಿರ್ವಹಿಸ್ತಕ್ಕಂಥದ್ದು. ಅಂದರೆ ಮನಸ್ಸು ಮಾಡಿದರೆ ಏನನ್ನೂ ಮಾಡಬಹುದು ಎನ್ನುವುದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಆದ್ದರಿಂದ ಇಂದಿನ ಪ್ರಶಸ್ತಿ ಅತ್ಯಂತ ಸೂಕ್ತ. ಅವರಿಗೂ ಸಹ ನಾನು ನಿಮ್ಮ ಪ್ರಾಮಾಣಿಕ ಸೇವೆ ಮುಂದುವರಿಯಲಿ ಅಂತ ನಾನು ಹಾರೈಸ್ತೇನೆ. ನನ್ನ ಅಭಿನಂದನೆಗಳು. ಇನ್ನೊಂದು, ಇಂಥ ಕಾರ್ಯಕ್ರಮಗಳನ್ನು ಸಂಘಟಿಸ್ತಕ್ಕಂಥದ್ದು, ಕೆಲವು ಜನಕ್ಕೆ ಸಂಘಟಿಸ್ತಕ್ಕಂಥ ಕಲ್ಪನೆ ಬರಬೇಕಲ್ಲ. ನಾರಿ ನಿನಗಿದೋ ನಮನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಂಥ ಒಂದು ಪರಿಕಲ್ಪನೆಯೊಂದಿಗೆ ತಾಳಮದ್ದಲೆ, ಮಹಿಳಾ ಸನ್ಮಾನ, ಪ್ರತಿಭಾ ಪ್ರದರ್ಶನ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ಪರಿಕಲ್ಪನೆಯಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಕೊಡುವಂಥದ್ದಿದೆಯಲ್ಲ, ಇದು ಜಯಮಾಲಾ ಮುಖಂಡತ್ವದಲ್ಲಿ ಅವಳ ಸಂಗಡಿಗರು ಮಾಡಿದ್ದಕ್ಕಾಗಿ ಜಯಮಾಲಾ ಮುಖಾಂತರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಆದ್ದರಿಂದ ಈ 3ಗಳನ್ನು ನಾ ಎಷ್ಟೇ ಮಾತಾಡಿದರೂ ಕೂಡ ಇದು 3ನ್ನು ಮಾಡದೆ ಬಿಟ್ಟರೆ ನಾನು ಅಪರಾಧಿ ಆಗ್ತೇನೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಕಷ್ಟ ಅಂತಕ್ಕಂಥ ಒಂದು ಮಾತು ಬಂತು. ಈ ಕಷ್ಟ ಸುಖ ಎನ್ನತಕ್ಕಂಥದ್ದು ನಮ್ಮ ಮನಸ್ಸಿಗೆ ಸೀಮಿತಪಟ್ಟಂಥದ್ದು. ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸಂಘಟಕ ಮುಖ್ಯಸ್ಥನ ಜೊತೆಗೆ ಎಲ್ಲರೂ ಕೈ ಸರಿಯಾಗಿ ಜೋಡಿಸ್ತಾರೆ ಅಂತಾದರೆ ಅದು ಕಾರ್ಯಕ್ರಮ ಕಷ್ಟ ಅಂತ ಅನಿಸೋದಿಲ್ಲ. ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಿದರೆ, ಈ ನಾರಿ ನಿನಗಿದೋ ನಮನ ಎನ್ನತಕ್ಕಂಥದ್ದಲ್ಲಿ ನಾನು ವಿಚಾರ ಮಾಡ್ತಕ್ಕಂಥದ್ದು, ನಮ್ಮ ಪರಿಕಲ್ಪನೆಗೆ ನಾವು ಮಾತೃದೇವೋ ಭವ ಎನ್ನುವಲ್ಲಿಂದೇ ಪ್ರಾರಂಭ ಮಾಡ್ತೇವೆ. ಪ್ರತಿಯೊಂದರಲ್ಲೂ ಹೆಣ್ಣನ್ನೇ ಕಾಣ್ತೇವೆ. ನದಿ ಇರ್ಬೋದು, ಮರ ಇರ್ಬೋದು, ಮತ್ತೊಂದು ದೇವತೆ ಇರ್ಬೋದು, ಶಕ್ತಿ ದೇವತೆ ಇರ್ಬೋದು, ಎಲ್ಲ ಕಾಣ್ತೇವೆ. ಆದರೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡಿದರೆ ಪೌರಾಣಿಕ ಕಾಲದಲ್ಲಿಯೂ ಶಕ್ತಿ ದೇವತೆಯನ್ನು ಅಥವಾ ಬೇರೆ ಬೇರೆ ಧಾರ್ಮಿಕ ವಿಭಾಗಕ್ಕೆ ಬಂದಾಗ ಈಗಾಗಲೇ ಪ್ರಸ್ತಾಪಪಟ್ಟಾಗ ಗಾರ್ಗಿ, ಮೈತ್ರೇಯಿ ಅಂತವಂಥವನ್ನು ಹೆಣ್ಣಲ್ಲಿ ಕಾಣ್ತೇವೆ. ಹಾಗಾದ್ರೆ ಗಂಡು ಋಷಿಗಳು ಇದ್ದಾರೆ, ಇಲ್ಲ ಅಂತಲ್ಲ. ಅದೇ ರೀತಿ ನಾವು ಹಿಂದಿನ ನೋಡಿದ್ರೆ ಐತಿಹಾಸಿಕಕ್ಕೆ ಬಂದರೆ ಈ ರಾಜ್ಯವನ್ನು ಆಳಿದಂಥ ಕಿತ್ತೂರು ಚೆನ್ನಮ್ಮ ಇರ್ಬೋದು, ರಾಣಿ ಅಬ್ಬಕ್ಕ ದೇವಿ ಇರ್ಬೋದು, ಇಂಥ ನೂರಾರು ಹೆಸರುಗಳು ಸಿಗ್ತವೆ.
ಹಾಗಲೇ ವಿಜ್ಞಾನ ಕ್ಷೇತ್ರದಲ್ಲೋ ಗಣಿತ ಕ್ಷೇತ್ರದಲ್ಲಿಯೋ ಕಂಪ್ಯೂಟರ್ಗಿಂತಲೂ ಅರ್ಧ ಸೆಕೆಂಡ್ ಮೊದಲೇ ಗಣಿತ ಮಾಡಿದಂಥ ಮಹಿಳೆಯರು ಸಿಗ್ತಾರೆ ನಮಗೆ. ಅಂದರೆ ಎಲ್ಲ ರಂಗಗಳಲ್ಲಿಯೂ ಮಹಿಳೆಯರು ಹಿಂದೆ ಅಂತಕ್ಕಂಥದ್ದಿಲ್ಲ. ಹಿಂದಿನಿಂದಲೂ ಇಂದಿನ ವಿಚಾರ ಮಾಡಿದರೆ ಇಂದು ಸುನೀತಾ ವಿಲಿಯಂ ಎಲ್ಲಿ ಮಹಿಳೆಯರು ಎಷ್ಟು ಗಟ್ಟಿ ಎನ್ನುವುದಕ್ಕೆ ಈ ಮೊನ್ನೆ ಮಾತ್ರ ಸುನೀತಾ ವಿಲಿಯಂ ಭೂಮಿಗೆ ಕಾಲಿಟ್ಟಿದ್ದಾರೆ. ಆದರೆ ಅವರು 8 ದಿವಸಗಳ ಕಾರ್ಯಕ್ರಮಕ್ಕೆ ನಭೋಮಂಡಲಕ್ಕೆ ಹೋಗಿ ಅಲ್ಲಿ ನಿಲ್ದಾಣದಲ್ಲಿ ಇದ್ದು ಬರಬೇಕಾಗಿತ್ತು. ಆದರೆ ಹೋದ ತಕ್ಷಣ ಆ ನೌಕೆ ಹಾಳಾಯಿತು. ಆದರೂ ಧೃತಿಗೆಡದೆ 9 ತಿಂಗಳ ಕಾಲ ಅಲ್ಲಿ ಉಳಿದ್ರಲ್ಲ. ನಾವಾದರೂ ಒಂದು ಬಸ್ ಕೆಟ್ಟರೆ ನಾವು ಮುಗೀತು ನಮ್ಮ ಕತೆ. ನಾವು ಕಂಗಾಲಾಗಿಬಿಡ್ತೇವೆ, ಮನೆಗೆ ಹೋಗುವುದೇ ಆಗೋ, ರಾತ್ರಿ ಆಯಿತು ಮತ್ತು ಏನು ಮಾಡೋದು ಅಂತ. ಅವರು ಇಷ್ಟು ದಿವಸ ಉಳಿದು ಮತ್ತು ಭೂಮಿಗೆ ಬಂದಿದ್ದಾರೆ. ಅಂದರೆ ಯಾವುದರಲ್ಲಿಯೂ ಕೂಡ ಮಹಿಳೆ ಹಿಂದೆ ಇಲ್ಲ. ನಾನು ನನ್ನಿಂದ ಆಗೋದಿಲ್ಲ ಅಂತ ಕೀಳರಿಮೆ ಬೇಡ. ಇದೆಲ್ಲ ನಾ ಈಗ ಯಾಕೆ ಹೇಳ್ತೇನೆ ಕೇಳಿದರೆ, ನಾಳೆಗೆ ಸುಷ್ಮಾ ಸ್ವರಾಜ್ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜಕೀಯವಾಗಿ ಭಾಳ ನನ್ನಿಂದ ಆಗೋದಿಲ್ಲ ಅಂತ ಬಿಟ್ಟರೆ ಏನೂ ಆಗೋದಿಲ್ಲ. ಆದರೆ ನಾವು ಎಷ್ಟು ಪ್ರಾಮಾಣಿಕವಾಗಿ ತೊಡಗಿಸ್ತೇವೆ ಅಷ್ಟು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಾವು ಮಾಡಬೇಕು. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ಉತ್ತಮವಾಗಿ ಮಹಿಳೆಯರನ್ನು ನಾನು ನೋಡಿದೆ. ತಾಳಮದ್ದಲೆ ಈ ಇರತಕ್ಕಂಥ ಕಥಾಭಾಗಗಳು ನಮ್ಮ ಧಾರ್ಮಿಕವಾದಂಥ ಭಾವನೆಗೆ ಪೂರಕವಾಗಿರ್ತದೆ. ಅದರಲ್ಲೊಂದು ಕಥೆ ಇರ್ತದೆ. ಹಂಗಾಕೊಂಡು ತಾಳಮದ್ದಲೆ ಕಾರ್ಯಕ್ರಮವನ್ನು ಈ ಬಾಲಕಿಯರಿಂದ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ. ಯಾಕಂದರೆ ಅವರು ಅದರ ಸಲುವಾಗಿ ಮತ್ತೆ ನಾಳೆ ಕತೆ ಓದಬೇಕು, ಪೌರಾಣಿಕವನ್ನು ತಿಳಿದುಕೊಳ್ಬೇಕು. ಇದರಿಂದ ಒಂದು ಎಜುಕೇಷನ್ ಅಂದರೆ ತಿಳುವಳಿಕೆ ಅವರಿಗೆ ಪ್ರಾರಂಭ ಆಗ್ತದೆ. ಅಂಥದ್ದನ್ನು ಮಾಡಿದ್ದಕ್ಕೆ ಮತ್ತು ತಾಳಮದ್ದಲೆ ಕಾರ್ಯಕ್ರಮಗಳನ್ನು ಮಾಡಿದಿರಿ, ಜೊತೆಗೆ ಗೌರವಿಸಿದಿರಿ. ಜೊತೆಗೆ ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಒಂದು ತಿಳುವಳಿಕೆಯನ್ನು ಕೊಡಲಿಕ್ಕಿದ್ದೀರಿ. ಇದೆಲ್ಲವೂ ಕೂಡ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಎನ್ನುವುದರ ಜೊತೆಗೆ ನನಗೊಂದು ರೀತಿ ವಿಷಾದ ಇದೆ. ಯಾಕಂದರೆ ನಾವು ಸ್ವಾವಲಂಬಿ ಆಗಬೇಕು, ಹೆಣ್ಣಿಗೆ ಸ್ವಾವಲಂಬನೆ ಬೇಕು, ಇದೆಲ್ಲವನ್ನೂ ಒಪ್ತೇವೆ. ಆದರೆ ಕೆಲವು ಸಲ ನಮ್ಮ ದೇಶದಲ್ಲಿಯ ಲಕ್ಷಗಟ್ಟಲೆ ಡೈವರ್ಸ್ ಕೇಸುಗಳು ಬಂದಾಗ ಇದು ಹೆಣ್ಣಿನ ಸ್ವಾವಲಂಬನೆಯ ದುರುಪಯೋಗವೋ ಎನ್ನತಕ್ಕಂಥ ಒಂದು ವಿಚಾರ ಇದೆ. ಅದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ಅದಕ್ಕೂ ಸಹ ನಾವು ಹೇಗಿರಬೇಕು ಅಂತಕ್ಕಂಥ ಚಿಂತಕರು ವಿಚಾರ ಮಾಡಬೇಕು. ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಿದೆ ಎಂತಕ್ಕಂಥದ್ದು ನಾವು ಸಹಕಾರ ಕೊಡ್ತೇವೆ ಎಂತಕ್ಕಂಥ ಒಂದು ವಿಚಾರವನ್ನು ತಮ್ಮಲ್ಲಿ ಇಟ್ಟು, ನಿಮಗೆ ವಿಚಾರಕ್ಕೆ ಒಂದು ವಿಷಯ ಬೇಕಲ್ಲ, ಅದೊಂದು ಇಟ್ಟು ನನ್ನ ಮಾತುಗಳು ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಯುತ ಸುಬ್ಬಯ್ಯ ದೊಗಳೆಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮಾವಿನಮನೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಯುತ ರಾಘವೇಂದ್ರ ಕುಣಬಿಯವರು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅನಂತ ಉತ್ಸಾಹ, ಸಾಹಸ, ತಾಳ್ಮೆಯನ್ನು ಹೊಂದಿರುವಂಥ ಸ್ನೇಹಮಯಿ ಸ್ವಭಾವದ ಶ್ರೀಮತಿ ಸೀತಾ ಸದಾನಂದ ಭಟ್ರವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಾಗರ್ತಾವಿವ ಸಂಪ್ರಕ್ತೌ ವಾಗರ್ತ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಕ್ಷೇತ್ರ ದೇವತೆಯಾದ ಗಣಪತಂಬಿಕಾ ರಾಮಲಿಂಗೇಶ್ವರನಿಗೆ ವಂದಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಕಾರ್ಯಕ್ರಮವನ್ನು ನೋಡಲು ಕಾತುರದಿಂದ ಕಾಯುತ್ತಿರುವ ಮಹನೀಯರೇ, ಮಹಿಳೆಯರೇ ಮತ್ತು ಮುದ್ದು ಮಕ್ಕಳೇ, ಇಂದು ನಾರಿ ನಿನಗಿದೋ ನಮನ ಕಾರ್ಯಕ್ರಮದ 2ನೇ ಪ್ರಯೋಗ. ಕಳೆದ ವರ್ಷದಂತೆ ಈ ವರ್ಷವೂ ಸಾಧಕ ಮಹಿಳೆಯರಿಗೆ ಸನ್ಮಾನ ಮತ್ತು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಟೀಮ್ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಬೇಕು ಅಂತ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಕಳೆದ ವರ್ಷ ನನಗೆ ಮತ್ತು ಹೊನ್ನತೆಗೆ ಸನ್ಮಾನ ಮಾಡಲಾಗಿತ್ತು. ಈ ಸಲ ಸನ್ಮಾನಿಸಲ್ಪಟ್ಟ ಶ್ರೀಮತಿಯರಾದ ಶೈಲಾ ಭಟ್ ಮತ್ತು ರೇಖಾ ಭಟ್ ಇಬ್ಬರೂ ನನಗೆ ತುಂಬ ಆತ್ಮೀಯರು. ಶೈಲಾ ಇಲ್ಲಿಯೇ ಹುಟ್ಟಿ ಬೆಳೆದವಳು. ಅವಳ ಜೀವನ ಸಂಘರ್ಷ ಎಂಬುದು ಇಲ್ಲಿರುವ ಎಲ್ಲರಿಗೂ ತಿಳಿದಿರುವ ವಿಷಯ. ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಪುಟ್ಟ ಮಕ್ಕಳನ್ನು ದಡ ಸೇರಿಸುವುದು ಸಣ್ಣ ಮಾತೇನಲ್ಲ. ಒಂದು ಹೆಣ್ಣು ಒಂಟಿಯಾಗಿ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗಲು ತುಂಬ ಧೈರ್ಯ ಬೇಕು. ಇಂದು ಶೈಲಾ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕವನ ಚುಟುಕು ಬರೆಯುತ್ತಾ ಯುಗಾದಿ ಫೇಸ್ಬುಕ್ ಬಳಗದಲ್ಲಿ ಕಾರ್ಯಕರ್ತೆಯಾಗಿ
ಎಲ್ಲವನ್ನು ತುಂಬ ಚೆನ್ನಾಗಿ ನಿಭಾಯಿಸುತ್ತಾಳೆ. ಇವರ ಸಾಧನೆ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದೆ. ಇನ್ನು ರೇಖಾ ಭಟ್, ಇವರ ಪರಿಚಯ ನನಗೆ ಆಗಿದ್ದು ಯಲ್ಲಾಪುರದ ಒಂದು ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ. ನಾವಿಬ್ಬರು ಆ ಕಾರ್ಯಕ್ರಮದಿಂದ ನಾವಿಬ್ಬರು ಸ್ನೇಹಿತರಾದೆವು ಎಂಬುದಕ್ಕೆ ನನಗೆ ತುಂಬ ಹೆಮ್ಮೆಯಾಗುತ್ತದೆ. ರೇಖಾ ಭಟ್ ಇವರು ಶಿಕ್ಷಕಿಯಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ಸಾಹಿತ್ಯ, ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದು ಹಲವಾರು ಫೇಸ್ಬುಕ್, ವಾಟ್ಸಪ್ ಬಳಗವನ್ನು ನಡೆಸಿಕೊಂಡು ಹೋಗುವಂಥ ಇವರು ಕರ್ನಾಟಕ ಜ್ಞಾನದೀಪ ಸಾಹಿತ್ಯ ಪರಿಷತ್ ಎಂಬ ಸಾಹಿತ್ಯಿಕ ಬಳಗವನ್ನು ಕಟ್ಟಿ ಅದರ ಪ್ರಥಮ ಸಾಹಿತ್ಯಿಕ ಸಮ್ಮೇಳನವನ್ನು ದಿನಾಂಕ 9/3/2025 ಸಿರಸಿಯ ನೆಮ್ಮದಿ ಕುಟೀರದಲ್ಲಿ ನಡೆಸಿದ್ದಾರೆ. ಆ ಕಾರ್ಯಕ್ರಮದಲ್ಲೂ ನಾನು ಭಾಗಿಯಾಗಿದ್ದೆ ಎಂಬುದು ನನಗೆ ಹೆಮ್ಮೆಯ ವಿಷಯ. ಇಂತಹ ಪ್ರತಿಭಾವಂತ ಮಹಿಳೆಯನ್ನು ಸನ್ಮಾನ ಮಾಡಿದ ನಮ್ಮ ಟೀಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಒಂದು ಸಮಾಜದಲ್ಲಿ ಒಂದು ಗಂಡಿಗೆ ಏನನ್ನು ಬೇಕಾದರೂ ಸಾಧಿಸಲು ಮುಕ್ತ ಅವಕಾಶವಿರುತ್ತದೆ. ಆದರೆ ಒಂದು ಹೆಣ್ಣು ಒಳ್ಳೆಯದನ್ನು ಸಾಧಿಸ ಹೊರಟರೆ ಅವಳಿಗೆ ತುಂಬ ಅಡೆತಡೆಗಳು ಇರುತ್ತವೆ. ಅವಳ ಸಾಧನೆಯ ಹಾದಿ ತುಂಬ ಕಠಿಣವಾಗಿರುತ್ತದೆ. ನೂರಾರು ಜನರ ಕುಹಕ ಮಾತುಗಳು, ಗಂಡ, ಮನೆ, ಮಕ್ಕಳು, ಅತ್ತೆ ಮಾವ ಎಲ್ಲವನ್ನೂ ನಿಭಾಯಿಸಿ ನಂತರ ತಮ್ಮ ಹವ್ಯಾಸದತ್ತ ಗಮನ ಕೊಡುವುದು ಕಷ್ಟವಾಗುತ್ತದೆ. ಎಷ್ಟೋ ಹೆಣ್ಣು ಮಕ್ಕಳ ಹವ್ಯಾಸವು ಮನೆಯಲ್ಲಿಯೇ ಮೂಲೆಯಲ್ಲೇ ಕಳೆದು ಹೋಗಿರುವುದು ಒಂದು ವಿಷಾದನೀಯ. ಅವರಲ್ಲಿ ಕೆಲವರು ಮಾತ್ರ ತಮ್ಮ ಪ್ರತಿಭೆಯನ್ನು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಪ್ರಯತ್ನದಿಂದ ತಮ್ಮ ಪ್ರತಿಭೆಯನ್ನು ಮುಂದೆ ತರುತ್ತಾರೆ. ಇಂತಹ ಹೆಣ್ಣು ಮಕ್ಕಳ ಆಸಕ್ತಿಗೆ ಮನೆಯ ಎಲ್ಲ ಸದಸ್ಯರು ಪ್ರೀತಿಯಿಂದ ಅವಕಾಶ ಮಾಡಿಕೊಟ್ಟರೆ ಮಾತ್ರ ಅವರು ಸಾಧನೆ ಮಾಡಲು ಸಾಧ್ಯ. ಯಾವುದೇ ವ್ಯಕ್ತಿ ಏನಾದರೂ ಸಾಧಿಸಿದ ಅಂತಾದರೆ ಅದರ ಹಿಂದೆ ಎಲ್ಲ ಮನೆಯವರ ಪರಿಶ್ರಮ ಅಡಕವಾಗಿರುತ್ತದೆ. ಇಲ್ಲಿ ಎಲ್ಲರೂ ಸಾಧಿಸಲು ಸಾಧ್ಯವಿಲ್ಲ. ಎಲ್ಲೋ ಒಂದೆರಡು ಜನ ಮಾತ್ರ ಮುಂದೆ ಬರಬಹುದು ಅಂತ ಅನಿಸಿದ್ರು ಎಲ್ಲರೂ ತಮ್ಮ ತಮ್ಮ ಮನೆ ಹೆಣ್ಮಕ್ಳಿಗೆ ತಮ್ಮ ಹತ್ರ ಆದಷ್ಟು ಪ್ರಯತ್ನ ಮಾಡಿ ಅವರನ್ನು ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀರಿ. ಎಲ್ಲ ಮಹನೀಯರು ಪ್ರಯತ್ನ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಸನ್ಮಾನಿಸಿ ಮಾತನಾಡಲು ಅವಕಾಶ ಕೊಟ್ಟಂಥ ನಮ್ಮ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಈ ಟೀಮ್ಗೆ ನನ್ನ ಅನಂತ ಧನ್ಯವಾದಗಳು. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಉತ್ಸಾಹದ ನುಡಿಗಳನ್ನಾಡಿದಂಥ ಶ್ರೀಮತಿ ಸೀತಾ ಭಟ್ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನೀವು ಇತರರನ್ನು ಎಷ್ಟು ಗೌರವಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಗೌರವ ನಿಂತಿದೆ. ಒಳ್ಳೆಯದನ್ನು ಕೊಟ್ಟಾಗ ಮಾತ್ರ ಒಳ್ಳೆಯದನ್ನು ಪಡೆಯಲು ಸಾಧ್ಯ. ಅಂತಹ ಒಳ್ಳೆಯ ವ್ಯಕ್ತಿಗಳು ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಮಳವಳ್ಳಿಯ ಮುಕ್ತೇಸರರು ಆಗಿರುವಂಥ ಶ್ರೀಯುತ ರವಿ ಹುಣಸೆಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾರಿ ನಿನಗಿದು ನಮನ, ಪ್ರತಿಭಾ ಪ್ರದರ್ಶನ, ಮಹಿಳಾ ಸನ್ಮಾನ ಇದರ 2ನೇ ವರ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಸ್ತೂರಿ ಟೀಚರ್ ಅವರೇ, ಉದ್ಘಾಟಕರೇ, ಸಭಾಲಂಕೃತ ಸಭಿಕರೇ, ವೇದಿಕೆಯ ಮೇಲೆ ಕುಳಿತಿರುವಂತಹ ಎಲ್ಲ ಗಣ್ಯರೇ, ಇವತ್ತು ನಾನು ಎಷ್ಟು ಲಘು ಭಾಷಣ ಮುಗಿಸ್ತೇನೋ ಅಷ್ಟು ಹೆಚ್ಚು ನಿಮ್ಮ ಚಪ್ಪಾಳೆ ಬಿಡ್ತದೆ ಅನ್ನೋದು ನನಗೆ ಪಕ್ಕಾ ಗೊತ್ತು. ಯಾಕೆ ಅಂದರೆ ನೀವೆಲ್ಲ ಕಾತರದಿಂದ ಕಾಯ್ತಾ ಇರುವುದು ಮಕ್ಕಳ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಹೊರತು, ಹೆಂಗಸರ ಮಹಿಳೆಯರ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಹೊರತು ನಮ್ಮ ಮಾತನ್ನು ಕೇಳಲಿಕ್ಕೆ ನೀವು ಯಾರೂ ಕೂತ್ಕೊಂಡಿಲ್ಲ. ಆದರೂ ಸಹ ಪ್ರೀತಿಯಿಂದ ನೀವು ಕರೆದಿದ್ದೀರಾ, ಅವರು ಕರೆದಿದ್ದಾರೆ ಹೇಳುವಂಥ ಒಂದು ಅಭಿಮಾನದಿಂದ ನಮ್ಮ ಇಂದಿನ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕಸ್ತೂರಿ ಟೀಚರ್ ಅವರು ಕೂತಲಿಂದೇ ನೆನಪು ಮಾಡ್ತಾ ಇರಬಹುದು. ನನ್ನನ್ನು ಕಂಡ್ರೆ ಎಲ್ಲ ಮಕ್ಕಳು ಎಷ್ಟು ಹೆದರುತ್ತಿದ್ರು, ನನ್ನನ್ನು ಕಂಡು ಗೌರವದಿಂದ ಎಲ್ಲರೂ ಓಡ್ತಿದ್ರು. ಆದರೆ ನನ್ನ ಮುಂದೆ ಹುಟ್ಟು ಬೆಳೆದಂಥ ಮಕ್ಕಳು ಯಾವ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಎಷ್ಟೊಂದು ಮಾತಾಡ್ತಾರೆ ಅಂತ ಅವ್ರಿಗೆ ಕೂತಲ್ಲೇ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಆ ಗೌರವದಿಂದ ಒಂದಿನಿಂದ ಇಂದಿನವರೆಗೂ ಆ ಗೌರವವನ್ನೇ ಪಾಲಿಸಿಕೊಂಡು ಬಂದಂಥ ನಾನು ಟೀಚರ್ ಹೆದರಿಕೆ ಅಂತ ಹೇಳಿದ್ರು ಹೇಳ್ಬೋದು, ನಿಮ್ಮೆಲ್ಲರ ಅಭಿಮಾನ ಅಂತ ಹೇಳಿದ್ರು ಹೇಳ್ಬೋದು. ಇಂದಿನ ಸೀಮಿತ ವೇಳೆಯನ್ನು ಲಕ್ಷಿಸಿ ಶೋಚಂತಿ ಜಾಮಯೋ ಯತ್ರ ವಿನಶ್ಯತ್ಯಾಶು ತತ್ಕುಲಂ ನ ಶೋಚಂತಿ ತು ಯತ್ರತ ವರ್ಧತೆ ತದಿ ಸರ್ವದ ಅಂತ. ಯಾವ ಕುಟುಂಬದಲ್ಲಿ ಹೆಣ್ಣು ಶೋಕಿಸುತ್ತಾಳೋ ಅವಳು ಆ ಕುಟುಂಬ ಖಂಡಿತ ಉದ್ಧಾರವಾಗುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ, ಹೆಣ್ಣಿಗೆ ಬೆಳೀಲಿಕ್ಕೆ ಅವಕಾಶ ಕೊಡಿ,
ಒಳ್ಳೆಯ ಪ್ರೋತ್ಸಾಹವನ್ನು ಕೊಡಿ ಎಂದು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಬೇಡುತ್ತಾ ಇಂದಿನ ಈ ಸಭೆಯಲ್ಲಿ ಇಬ್ಬರು ಮಹಿಳಾಮಣಿಗಳನ್ನು ಸಾಧಕಿಯರನ್ನು ಸನ್ಮಾನಿಸಿದ್ದೀರಾ. ವ್ಯಾರ್ ದೇರ್ ಇಸ್ ವಿಲ್ ದೇರ್ ಇಸ್ ಎ ವೇ, ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎಂಬುದನ್ನು ಸಾರಿಸಿ ತೋರಿಸಿದಂತಹ ರೇಖಾ ಭಟ್ರವರು ಇಂಪಾಸಿಬಲ್ ಇಸ್ ಎ ವರ್ಡ್ ಇನ್ ದಿ ಡಿಕ್ಷನರಿ ಆಫ್ ಫೂಲ್ಸ್, ಅಸಾಧ್ಯ ಎನ್ನುವಂಥ ಶಬ್ದ ಮೂರ್ಖರ ಶಬ್ದಕೋಶದಲ್ಲಿದೆ. ತಾನು ಮೂರ್ಖಳಲ್ಲ, ತಾನೊಬ್ಬ ಮಹಾನ್ ಸಾಧಕಿ ಎಂದು ಸಾರಿಸಿ ತೋರಿಸಿದಂತಹ ಶೈಲಾ ಭಟ್ರವರನ್ನು ಸನ್ಮಾನಿಸಿದ್ದೀರಾ. ಇಂತಹ ಒಳ್ಳೊಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಕುಮಾರಿ ಜಯಮಾಲ, ನಮ್ಮೂರಿನ ಇನ್ನೊಬ್ಬ ಮಹಾನ್ ಸಾಧಕಿಯಾಗುವತ್ತ ದಾಪುಗಾಲು ಹಾಕುತ್ತಿರುವಂತಹ ಕುಮಾರಿ ಜಯಮಾಲ, ಇವಳಿಗೆ ತಮ್ಮೆಲ್ಲರ ಪ್ರೋತ್ಸಾಹ ಯಾವತ್ತೂ ಸಿಗಲಿ ಅಂತ ಹೇಳ್ತಾ, ಕುಂಟೆಗಳಿ ಸುಬ್ಬಣ್ಣವರು ಒಂದು ಕಡೆ ಹೇಳಿದರು, ಬೋಳಮನೆ ಸುಬ್ಬಣ್ಣವರು ಒಂದು ಕಡೆ ಹೇಳಿದರು, ಹೆಣ್ಣು ಮಕ್ಕಳು ಊರಲ್ಲಿರಬೇಕು, ಗಂಡು ಮಕ್ಕಳಿಗೂ ಊರಲ್ಲಿರುವಂತಹ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಬೇಕು. ನಿಜ. ಎಲ್ಲರಿಗೂ ಸಮಾಧಾನವಾಗುವ ರೀತಿಯಲ್ಲಿ ನಮ್ಮೂರಿನ ಹೆಣ್ಣು ಮಕ್ಕಳನ್ನು ನಮ್ಮೂರಿಗೆ ತೆಗೆದುಕೊಂಡು ಬರುವಂತಹ ಗಂಡು ಮಕ್ಕಳು ನಮ್ಮೂರಲ್ಲಿ ತಯಾರಾಗಲಿ, ಆ ರೀತಿಯಾಗಿ ಓದಿಸ್ಲಿ, ಆ ರೀತಿಯಾಗಿ ಬೆಳೆಸಲಿ. ನಮ್ಮೂರಿನ ಹೆಣ್ಣು ಮಕ್ಕಳು ನಮ್ಮೂರನ್ನೇ ಬೆಳೆಸುವತ್ತ ಇಂದಿನಿಂದ ಅವರು ಪ್ರಯತ್ನಿಸಲಿ. ಹೆತ್ತ ತಾಯಿಯರು ಸಹ ಆ ದಿಸೆಯಲ್ಲಿ ನಮ್ಮೂರಿನ ಗಂಡು ಮಕ್ಕಳನ್ನೂ ಸಹ ಒಳ್ಳೆಯ ವಿದ್ಯಾಭ್ಯಾಸವನ್ನು, ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸುತ್ತಾ ಅವರನ್ನು ಸಹ ಚೆನ್ನಾಗಿ ಬೆಳೆಸಲಿ. ನಮ್ಮೂರಿನ ಹೆಣ್ಣುಮಕ್ಕಳು ಸಹ ಒಳ್ಳೊಳ್ಳೆಯ ರೀತಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ನಮ್ಮೂರನ್ನೇ ಬೆಳಗುವಂತಾಗಲಿ ಎಂದು ಶ್ರೀರಾಮಲಿಂಗೇಶ್ವರ ನಮ್ಮೂರಿನ ಎಲ್ಲ ಮಕ್ಕಳಲ್ಲೂ ಆಶೀರ್ವದಿಸಲಿ. ಆ ರೀತಿಯ ಬುದ್ಧಿಯನ್ನು ನಮ್ಮ ಪಾಲಕರಿಗೂ ರಾಮಲಿಂಗೇಶ್ವರ ಕೊಡಲಿ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಂಥ ಕುಮಾರಿ ಜಯಮಾಲ ಇವಳಿಗೆ ತಾವು ಇನ್ನಷ್ಟು ಸಹಕರಿಸಿ ಪ್ರೋತ್ಸಾಹಿಸಿ, ಯಾವುದೇ ರೀತಿಯ ಚುಚ್ಚು ಮಾತನ್ನು ಬಿರುನುಡಿಯನ್ನು ಆಡದಿರಿ ಎನ್ನುವಂತಹ ಕಿವಿ ಮಾತನ್ನು ನಿಮ್ಮೆಲ್ಲರಿಗೂ ಹೇಳ್ತಾ, ಎಲ್ಲರಿಗೂ ಪ್ರೋತ್ಸಾಹ ಬೇಕು. ಒಂದು ಕಾರ್ಯಕ್ರಮ ಮಾಡುವುದು ಅಂತಾದರೆ, ಸಂಘಟನೆ ನಡೆಸೋದು ಅಂತಾದರೆ ಅಷ್ಟು ಸುಲಭದ ವಿಷಯವಲ್ಲ. ಸಂಘಟನೆಯನ್ನು ಮಾಡಬೇಕಾದ್ರೆ ಅದರಲ್ಲೂ ಸಹ ಇಷ್ಟು ದೊಡ್ಡ ಊರು, ದೂರ ದೂರದಲ್ಲಿರುವಂತಹ ಮಹಿಳೆಯರು ಅವರನ್ನೆಲ್ಲ ಕರ್ಕೊಂಡು ಒಳ್ಳೊಳ್ಳೆಯ ಸುಸಂಸ್ಕೃತ ಕಾರ್ಯಕ್ರಮವನ್ನು ಈಗ ಏರ್ಪಡಿಸಿದ್ದಾರೆ. ಇನ್ನು ಮುಂದೆ ತಾವೆಲ್ಲ ವೇದಿಕೆಯ ಮುಂದೆ ಅಂತಹ ಕಾರ್ಯಕ್ರಮವನ್ನು ತಾವೆಲ್ಲ ನೋಡ್ತೀರಾ. ಖುಷಿಯಿಂದ ಹರಿಸಿ ಪ್ರೋತ್ಸಾಹಿಸಿ ಎಂದು ಹೇಳ್ತಾ, ಅವಕಾಶ ಕೊಟ್ಟಂತಹ ತಮ್ಮೆಲ್ಲರನ್ನು ಮತ್ತೊಮ್ಮೆ ಧನ್ಯವಾದ ಪೂರ್ವಕವಾಗಿ, ನಮ್ರತಾಪೂರ್ವಕವಾಗಿ ತಮ್ಮೆಲ್ಲರನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ, ಇಂತಹ ಒಳ್ಳೊಳ್ಳೆಯ ಕಾರ್ಯಕ್ರಮ ನಮ್ಮೂರಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೆದು ಬರಲಿ ಎಂದು ಶ್ರೀರಾಮಲಿಂಗೇಶ್ವರನಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರೋತ್ಸಾಹದಾಯಕ ಮಾತುಗಳನ್ನಾಡಿದಂಥ ಶ್ರೀಯುತ ರವಿ ಹುಳ್ಸೆ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟವಾಗಿ ಅಧ್ಯಕ್ಷೀಯ ನುಡಿಗಳು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಿವೃತ್ತ ಶಿಕ್ಷಕರಾಗಿರುವ ಶ್ರೀಮತಿ ಕಸ್ತೂರಿ ಜಿ ಭಟ್ರವರು ತಮ್ಮ ನುಡಿಪೀಠವನ್ನೇರುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಏನೇನೋ ಬರೆಜೋಲಿದೆ ಯಾರ್ದು? ಈಗಾಗಲೇ ಬಹಳ ಜನರು ಅತಿರಥ ಮಹಾರಥ ಪಂಡಿತರುಗಳೆಲ್ಲ ಇಲ್ಲಿ ಕೂತಿದ್ದಾರೆ. ಬೇಕಾದಷ್ಟು ಉಪದೇಶ, ಒಳ್ಳೆಯ ಮಾತು, ಅನುಭವದ ಮಾತು, ಬುದ್ಧಿವಂತಿಕೆಯ ಮಾತು ಎಲ್ಲವನ್ನೂ ಉಪದೇಶ ಮಾಡಿದ್ದಾರೆ. ಹಾಗಾಗಿ ನಾನು ಅವ್ರು ಪ್ರತಿಯೊಬ್ಬರನ್ನೂ ಸಂಬೋಧಿಸುವುದಿಲ್ಲ. ವೇದಿಕೆಯ ಮೇಲೆ ಆಸೀನರಾದಂಥ ಸರ್ವ ಪಂಡಿತರೇ, ಶಿಷ್ಯ ವೃಂದದವರೇ, ಬುದ್ಧಿವಂತರೇ, ಅಧಿಕಾರಿಗಳೇ, ಯಾಕೆ ಕೇಳಿದ್ರೆ ಬ್ಯಾಂಕ್ನವರಿದ್ದಾರೆ, ಆಮೇಲೆ ಧರ್ಮದರ್ಶಿಗಳಿದ್ದಾರೆ, ಪಂಚಾಯತದವರಿದ್ದಾರೆ. ಇವರಷ್ಟು ಜನ ನನಗೆ ಘೇರಾವ್ ಮಾಡ್ತಾರೆ. ಹಾಗಾಗಿ ನಾನು ಕಾಮನ್ನಾಗಿ ಒಂದು ವೇದಿಕೆಯ ಮೇಲೆ ಆಸೀನರಾದಂಥ ವ್ಯಕ್ತಿಗಳು ಹೇಳ್ಬಿಡ್ತೀನಿ. ಇನ್ನು ನನ್ನ ಎಲ್ಲ ಪರಿಚಯದ ಶಿಷ್ಯವೃಂದದವರೇ, ಪರಿಚಯದವರೇ, ನನ್ನ ಹಿತೈಷಿಗಳೇ, ಇನ್ನೂ ಒಂದು ಹೇಳಬೇಕು ಅಂದರೆ, ನಾನು ಇಲ್ಲೇ ಅನ್ನ ನೀರು ತಿಂದು ಬದುಕಿದವಳು.
ಇನ್ನೊಂದು ಅಂದರೆ ನನಗಿದು ಎರಡನೆಯ ತವರು ಮನೆ ಇದ್ದಂತೆ. ಈ ಎಲ್ಲ ಭಾವನೆಗಳನ್ನು ನಾವು ಇನ್ನೂ ಇಟ್ಕೊಂಡಿದ್ದೇವೆ. ಯಾಕೆ ಕೇಳಿದ್ರೆ ಇಟ್ಕೊಳ್ಳೇಬೇಕಾದಂಥ ಸಂದರ್ಭ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಒಳ್ಳೆಯದನ್ನು ಉಪದೇಶವನ್ನು ಹೇಳಿ ನಮಸ್ಕರಿಸೇ ನನ್ನ ಮಾತನ್ನು ಆರಂಭ ಮಾಡ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ, ಮಹಿಳೆಯರಿಂದಲೇ ಏರ್ಪಡಿಸಿದಂಥ ಕಾರ್ಯಕ್ರಮ. ಯಾಕೆ ಕೇಳಿದ್ರೆ ಹೆಣ್ಣುಮಕ್ಕಳು ಸ್ಟ್ರಾಂಗ್ ಗುರು ಹೇಳಿ. ಹೆಣ್ಣುಮಕ್ಕಳು ಸ್ಟ್ರಾಂಗ್ ಗುರು ಎಲ್ಲಿಂದ ಬಂತು ಕೇಳಿದ್ರೆ ಈಗಿನದಲ್ಲ ಅದು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಆಧುನಿಕ ಕಾಲದಲ್ಲಿ, ಪುರಾತನ ಕಾಲದಲ್ಲಿಯೂ ಇದೆ. ಎಲ್ಲಿ ಹೆಣ್ಣುಮಕ್ಕಳನ್ನು ಪೂಜಿಸುತ್ತಾರೋ, ಪೂಜನೀಯ ಅವರು, ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ, ಅವರಲ್ಲಿ ದೇವತೆಗಳು ವಾಸವಾಗಿರ್ತಾರೆ. ಯಾಕೆ ಕೇಳಿದ್ರೆ ಹಿಂದಿನ ಕಾಲದಲ್ಲಿ ನಾವು ಪಕ್ಷ ಪಂಗಡ ಬೇಡ, ರಾಜಕೀಯಕ್ಕೆ ಹೋಗೋದು ಬೇಡ, ಚೆನ್ನಮ್ಮ ರಾಣಿಯ ಹುಟ್ಟುಹಬ್ಬವನ್ನು ಮಹಿಳಾ ದಿನಾಚರಣೆಗಳು ಶಾಲೆಯಲ್ಲಿ ಆಚರಣೆ ಮಾಡ್ತಿದ್ವಿ. ಹಾಗಾದರೆ ಚೆನ್ನಮ್ಮ ಮಹಿಳೆ, ದಿಟ್ಟ ಮಹಿಳೆ, ಧೀರ ಮಹಿಳೆ, ಸ್ವಾತಂತ್ರ್ಯ ಹೋರಾಟಗಾರ್ತಿ. ಇನ್ನು ಇಂದಿರಾ ಗಾಂಧಿ ಪ್ರಧಾನಿಯಾಗಿ ಎಷ್ಟೋ ಕಾಲ ಆಡಳಿತವನ್ನು ನಡೆಸಿದ್ದಾರೆ. ಹಾಗಾದರೆ ಅವರು ನೆಹರೂರವರ ಮಗಳು, ತನ್ನ ಪರಾಕ್ರಮವನ್ನು, ಆಡಳಿತವನ್ನು ತೋರಿಸಿದ್ದಾರೆ. ಅವರು ಮಹಿಳೆಯರೇ. ಹಾಗಾಗಿ ಈಗ ರಾಜಕೀಯದಲ್ಲೂ ಇದೆ ಮಹಿಳೆ, ಪುರಾತನ ಕಾಲದಲ್ಲಿಯೂ ಮಹಿಳೆ ಅದೇ. ಆಮೇಲೆ ಇನ್ನೂ ಒಂದು, ಆ ಮಹಿಳೆ ಉತ್ತುಂಗ ಶಬ್ದ ಅಂದ್ರೆ ನಾರಿ, ಮಹಿಳೆನೂ ಹೌದು, ಹೆಂಗಸೂ ಹೌದು, ಆಮೇಲೆ ಇನ್ನೂ ಒಂದು ಸ್ತ್ರೀನೂ ಹೌದು. ಇನ್ನು ನಾರಿ ನಿನಗಿದು ನಮ್ಮನ ಹೇಳಿ ಯಾಕೆ ಬಂತು ಅಂದ್ರೆ ನಾರಿ ಇನ್ನೂ ಉತ್ತುಂಗ ಪದ, ಉತ್ತುಂಗಕ್ಕೆ ಸೇರಿದಂಥ ಪದ ಅದು. ಅದಕ್ಕಾಗಿ ನಾರಿ ನಿನಗಿದು ನಮ್ಮ ನಾಳೆ ಇಟ್ಕೊಂಡು ಹೆಣ್ಮಕ್ಕಳು ಸ್ಟ್ರಾಂಗ್ ಗುರು ಹೇಳಿ ಒಂದು ಇದನ್ನು ಸ್ಥಾಪನೆ ಮಾಡಿಕೊಂಡು, ಮಳವಳ್ಳಿಯಲ್ಲಿ ಸ್ಥಾಪನೆ ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ಹೇಳಿ ನನಗೆ ಗೊತ್ತಾಯಿತು. ಒಂದು ದಿವಸ ಈ ಜೈಮಾಲ ಏನು ಮಾಡಿದ್ರು ಕೇಳಲೆ, ನನ್ನ ಕಾರ್ಯಕ್ರಮಕ್ಕೆ ಬರಬೇಕು ಅಕ್ಕೋರೆ ನೀವು ಅಂದು. ಯಾಕೆ ಕೇಳಿದೆ, ಹೀಗೀಗೆ ಇಟ್ಕೊಂಡಿದ್ದೇವೆ ನಾವು, ಕಾರ್ಯಕ್ರಮಕ್ಕೆ ಬರಬೇಕು, ನನ್ನಿಂದ ಆಗ್ಬೋದಾ, ನಾನು ಬರಬೇಕಾ, ಬೇರೆ ಎಲ್ಲರೂ ಇದ್ರು ನೋಡ್ರಿ ಅಂದೆ. ಇಲ್ಲ ನಾವು ಹಂಗಿಲ್ಲ, ನೀನೇ ಬರಬೇಕು ಅಂದ. ಆಮೇಲೆ ನಾನು ಅಡ್ಡಿಲಾಳು ಒಪ್ಕೊಂಡೆ. ನನಗೆ ಏನು ಮಾಡಬೇಕು, ಈ ಅಂದರೆ ಎಲ್ಲರೂ ಶಿಷ್ಯರೂ ಹೌದು, ನನಗಿಂತ ಮೇಲ್ತರಗತಿಗೆ ಹೋಗಿದ್ದಾರೆ, ನನಗಿಂತ ಬುದ್ಧಿವಂತರಿದ್ದಾರೆ, ಆಮೇಲೆ ಅಭಿವೃದ್ಧಿ ಹೊಂದಿದವರಿದ್ದಾರೆ. ಹಾಗಾಗಿ ನಾವು ಹೆಸರಿ ಪೂರ್ತಿ ನಮ್ಮ ಶಿಷ್ಯರು ಹೇಳೋದು ಬಿಟ್ಟರೆ ಎಲ್ಲರಿಗೂ ನಮಗಿಂತ ಉತ್ತುಂಗಕ್ಕೆ ಏರಿದವರೇ. ಅಡ್ಡಿಲ್ಲ, ಹಂಗಾದ್ರೆ ಬರ್ತೇನೆ ಅಂದೆ. ಮಳವಳ್ಳಿಯಲ್ಲಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಹೇಳುವಂದು ಇದನ್ನು ಸ್ಥಾಪನೆ ಮಾಡಿಕೊಂಡು, ಯಾರಿಂದ, ಜೈಮಾಲಾಳಿಂದ ಇದು ನಡೆಸಲ್ಪಡ್ತದೆ ಅಂದರೆ ಅವಳಿಗೆ ನಿಜವಾಗಲೂ ಜೈಮಾಲಾ ಹೇಳಬೇಕು. ಯಾಕೆ ಕೇಳಿದ್ರೆ ಇಷ್ಟೆಲ್ಲ ಇದನ್ನು ಮಾಡಿ ಎಲ್ಲರನ್ನೂ ಕೂಡಿಸಿ, ಹಾಗಾದರೆ ಮಹಿಳೆಯರೇ ಸ್ಟ್ರಾಂಗ್ ಗುರು ಹೇಳಿ, ಮಹಿಳೆಯರಷ್ಟೇ ಇಲ್ಲ, ಇಲ್ಲಿ ಅವರ ಬೆನ್ನೆಲುವಾಗಿ, ಬ್ಯಾಕ್ ಬೋನ್ ಆಗಿ ಅವರ ಮನೆಯವರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದದ್ರಿಂದಲೇ ಈ ಕಾರ್ಯಕ್ರಮ ಇಷ್ಟು ಸವಿ ರುಚಿಯಾಗಿ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಅದಕ್ಕಾಗಿ ಹೆಣ್ಣುಮಕ್ಕಳೇ ಸ್ಟ್ರಾಂಗ್ ಗುರು ಹೇಳಿ, ನಾವು ಹೆಣ್ಣುಮಕ್ಕಳು ಹಿಗ್ಗಿದ್ರೆ ನಮ್ಮಿಂದ ಇದನ್ನು ಪ್ರಗತಿಯಿಂದ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಹೆಣ್ಣಿಗೆ ಹಿಂದೆ ಗಂಡಸು ಇರಲೇಬೇಕು. ಹೆಣ್ಣಿಗೆ ಗಂಡಸು ಹೆಂಗೆ ಸಪೋರ್ಟಿವ್ ಆಗಿರ್ತಾನೋ, ಗಂಡಿಗೂ ಹೆಣ್ಣು ಸಪೋರ್ಟ್ ಆಗಿ ಇರ್ತಾಳೆ. ಹಾಗಾದಾಗ ಮಾತ್ರ ಕಾರ್ಯಕ್ರಮ ಅತಿ ಸುಂದರವಾಗಿ ಅಭಿವೃದ್ಧಿಯನ್ನು ಕಾಣ್ತದೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಸ್ಥಾಪಿಸ್ಕೊಂಡ್ರು ಅದನ್ನು ನೀಟಾಗಿ ಚೆಂದಾಗಿ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಇಲ್ಲಿ ಆದದ್ದು ಅದೇ. ಮಹಿಳಾ ಕಾರ್ಯಕ್ರಮ ಅಂದ್ಕೊಳ್ಳೆ ನಾವು ಹಿಗ್ಬಿಡ್ತೇವೆ. ಇಲ್ಲ, ಸಹಕಾರ ಯಾರ್ದು ಬೇಕು, ಗಂಡಿಂದ ಬೇಕೇ ಬೇಕು. ಈಗಿಲ್ಲಿ ಎಣಿಸಿದ್ರೆ ಎಷ್ಟು ಗಂಡಿದ್ದಾರೆ, ಎಷ್ಟು ಹೆಣ್ಣಿದ್ದಾರೆ. ಹೆಣ್ಣಿನಕ್ಕಿಂತ ಗಂಡೆ ಹೆಚ್ಚಿರ್ಬೋದು, ಅಥವಾ ಗಂಡಿನಕ್ಕಿಂತ ಒಂದು ಸ್ವಲ್ಪ ಕಡಿಮೆನೂ ಇರ್ಬೋದು ಹೆಣ್ಣು. ಹೀಗಾಗಿ ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿ
ನಮ್ಮ ಆಡಳಿತವನ್ನು ನಡೆಸ್ಕೊಂಡ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಾವು ಅಭಿವೃದ್ಧಿಯನ್ನು ಕಾಣಬಹುದು. ಯಾಕೆ ಕೇಳಿದ್ರೆ ಈಗ ಯಾರಿದ್ದಾರೆ? ಮಹಿಳಾ ರಾಷ್ಟ್ರಪತಿ, ಹೌದಾ? ಮಹಿಳೆಯರು ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ, ದಿಲ್ಲಿಯಿಂದ ಇಲ್ಲಿಗೆ, ಹಳ್ಳಿಯಿಂದ ದಿಲ್ಲಿವರೆಗೆ ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ. ಹಾಗಾಗಿ ಎರಡು ಕೈ ಬಡಿದ್ರೆ ಚಪ್ಪಾಳೆ, ಒಳ್ಳೆಯ ಚಪ್ಪಾಳೆನೂ ಆಗ್ತದೆ, ಕೆಟ್ಟ ಚಪ್ಪಾಳೆನೂ ಆಗ್ತದೆ. ಹಾಗಾಗಿ ಕೈ ಬಡಿಬೇಕಾದ್ರೆ ಹೇಗೆ ಎರಡು ಕೈ ಬೇಕೋ, ಅಭಿವೃದ್ಧಿ ಕಾಣಬೇಕಾದ್ರೂ ಪುರುಷ ಸ್ತ್ರೀ ಇಬ್ಬರೂ ಕೂಡಿ ಕೆಲಸ ಮಾಡಿದಾಗ ಮಾತ್ರ ಅದು ಸಫಲತೆಯನ್ನು ಕಾಣುತ್ತದೆ. ಇವತ್ತಿನ ಸಫಲತೆಗೆ ನಾವೇ ಕಾರಣಗಳು ಹೆಣ್ಮಕ್ಳು ತಿಳ್ಕೊಳ್ಳಬಾರ್ದು. ಯಾಕೆ ಕೇಳಿದ್ರೆ ಇದಕ್ಕಷ್ಟು ಅರ್ಧಕ್ಕರ್ಧ ಈ ಪುರುಷರು ಸಪೋರ್ಟಿವ್ ಆಗಿದ್ದಾರೆ. ಇಲ್ಲಿ ನೋಡಿದ್ರೂ ಗೊತ್ತಾಗ್ತದಲ್ಲ, ಇಲ್ದಿದ್ರೆ ಅವ್ರು ಬರ್ತಿರ್ಲಿಲ್ಲ. ನನ್ನ ಮಗಳದ್ದು ಅದೇ ಅಂದ್ಕೂಡಲೇ ಬಂದಿದ್ದಾರೆ, ನನ್ನ ಹೆಂಡತಿ ಕಾರ್ಯಕ್ರಮದಲ್ಲಿ ಇದ್ದಾಳೆ ಅಂದ್ಕೂಡಲೇ ಬರ್ತಾರೆ, ನನ್ನ ಗಂಡ ಅಲ್ಲಿ ಇದ್ದಾನೆ ಅಂದ್ಕೂಡಲೇ ಮಹಿಳೆ ಬೆನ್ನೆಲುವಾಗಿ ಹೋಗ್ತಾಳೆ. ಹಾಗಾಗಿ ಪರಸ್ಪರ ಸ್ನೇಹ ಸಹಕಾರ ಇದ್ದರೆ ಮಾತ್ರ ಯಾವುದೇ ಕಾರ್ಯಕ್ರಮವನ್ನು ನಾವು ಸಲೀಸಾಗಿ ನಡೆಸಬಹುದು. ಇದು ನಾವು ಕಂಡಿದ್ದೇವೆ, ಮಕ್ಕಳಲ್ಲಿಯೂ ಕಾಣ್ತಾ ಇದ್ದೇವೆ. ಈಗ ಹಾಗೇಳಿ ಇಲ್ಲಿ ನಾವು ಮಾತಾಡಲಿಕ್ಕಲ್ಲ ಬಂದದ್ದು, ಜನರೊಡನೆ ಒಂದು 2 ತಾಸು ಕಳ್ಕೊಂಡು ಹೋದ್ರೆ ಆಯಿತು, ಸ್ವಲ್ಪ ಟೈಮ್ ಪಾಸ್ ಆಗ್ತದೆ. ಹುಡುಗರನ್ನು, ಹಿಂದಿನ ಮಾಜಿ ವಿದ್ಯಾರ್ಥಿಗಳನ್ನು ನೋಡದೆ ಬಹಳಷ್ಟು ಕಾಲ ಆಯಿತು. ಅದಕ್ಕಾಗಿ ಒಂದು ಸಲ ಎಲ್ಲರೊಡನೆ ಬೆರೆತು ಏನು ತಿಳ್ಕೊಬರ್ಲಿಕ್ಕಾಗ್ತದೆ, ಎಷ್ಟು ಸುಧಾರಣೆ ಆಗಿದೆ. ಹೆಣ್ಣುಮಕ್ಕಳನ್ನು ನೋಡಿದ್ರೆ ಸಾಧನೆಯ ಹಾದಿಯಲ್ಲಿ ಹೆಂಗಸರನ್ನು ತೊಡಗಿಸಿ ಅವರಿಗೆ ಈಗ ಬಹುಮಾನ ಕೊಡ್ತಾ ಇದ್ದಾರೆ. ಅಂದರೆ ಹೆಣ್ಣುಮಕ್ಕಳು ಸ್ಟ್ರಾಂಗು ಅಂದರೆ ಇದು ಪ್ರಗತಿಯನ್ನು ಹೊಂದುತ್ತಾ ಇದ್ದಾರೆ. ಸಾಧನೆಯ ಹಾದಿಯಲ್ಲಿ ಮಹಿಳೆಯರನ್ನು ನಡೆಸ್ತಾರೆ, ಅವರಿಗೆ ಅದರ ಅನುಭವ ಕೊಟ್ಟು ಅವರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಇತ್ತಂಥ ಕಾರ್ಯಕ್ರಮದಲ್ಲಿ ನನಗೆ ಕರೆದು ಒಂದು ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಎಷ್ಟು ಸಫಲವಾಗಿದ್ದೇನೋ ಸಮರ್ಥಳಾಗಿದ್ದೇನೋ ಗೊತ್ತಿಲ್ಲ ನನಗೆ. ಆದರೆ ಇಲ್ಲಿ ಎಲ್ಲರೂ ನನ್ನ ಶಿಷ್ಯರು ಹೌದು. ಹೇಳ್ಕೊಳ್ಳಿಕ್ಕೆ ಅಭಿಮಾನನೂ ಅನ್ನಿಸ್ತದೆ. ಯಾಕೆ ಕೇಳಿದ್ರೆ ನನಗಿಂತ ಹಿಂದಿದ್ರೆ ಹೇಳ್ಕೊಳ್ಳಿಕ್ಕೆ ಅಭಿಮಾನ ಅನಿಸೋದಿಲ್ಲ. ಎಲ್ಲರೂ ನನ್ನನ್ನು ದಾಟಿ ಮುಂದೆ ಬಹಳ ಹೋಗಿದ್ದಾರೆ. ಬಹಳ ರಂಗದಲ್ಲಿ ಬೇಕಾದಷ್ಟು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರಂಗದಲ್ಲೂ ನಮ್ಮ ಶಿಷ್ಯರಿದ್ದಾರೆ. ಇದೇ ನಮಗೆ ಅಭಿಮಾನ. ಹಾಗಾಗಿ ಹಿಂದೂ ಒಂದು ಸಲ ಹೇಳಿದ್ದೆ ನಾನು, ನಮಗೆ ಮಳವಳ್ಳಿ ಸಾಧಾರಣಕ್ಕೆ ಮರೆಯೋದಿಲ್ಲ. ಯಾಕೆ ಕೇಳಿದ್ರೆ ನಮ್ಮದು ಶಿಷ್ಯವರ್ಗ ಕೆಲವು ಭಟ್ರಿಗೆ ಅದಷ್ಟೇ ಸೀಮಿತವಾಗಿರ್ತದೆ. ನಮ್ಮ ಶಿಷ್ಯವರ್ಗ ಹಾಗಲ್ಲ, ಇಡೀ ಮಳವಳ್ಳಿ ಬಾರ ಎಲ್ಲ ನಮ್ಮ ಶಿಷ್ಯವರ್ಗ ಅದೇ, ಕರೆದೇನೆ ನಾವು ಸ್ಲಾಗಿಸ್ಲಿಕ್ಕೆ ಹೋಗ್ಬೋದು. ಶಿಷ್ಯವರ್ಗ ಅಂದರೆ ಆ ರೀತಿ ಅದೇ ನಮ್ಮದು. ಹಾಗಾಗಿ ನಮಗೆ ತುಂಬ ಅಭಿಮಾನ ಅದೇ. ಏನು ಕೇಳಿದ್ರೆ ನಾವು ಮಳವಳ್ಳಿಯಲ್ಲಿ ನಾವು ಪ್ರಗತಿ ಕಂಡವರು. ಸುಬ್ಬಣ್ಣ ಭಟ್ರು ಹೇಳಿದ್ರು ಅವ್ರದನ್ನು, ರವಿ ಹುಳಸೆ ಹೇಳ್ದ ಅವನನ್ನು. ನಾವು ಇನ್ನೂ ಸ್ವಲ್ಪ ಮುಂದಿದ್ದೇವೆ. ಯಾಕೆ ಕೇಳಿದ್ರೆ ಗೊತ್ತಿರ್ಬೋದಲ್ಲ, ಎಲ್ಲ ನಮ್ಮದು ಪ್ರೊಡಕ್ಷನ್ನು ಅಂದರೆ ಎಲ್ಲನೂ ಮಹಿಳಾ ದರ್ಬಾರನೇ. ಹಾಗಾಗಿ ಹೆಣ್ಣಾದರೆ ನಾವು ಕೊರಗಬೇಕು, ಗಂಡಾದರೆ ಮಾತ್ರ ಹಿಗ್ಗಬೇಕು ಹೇಳು ಸುಳ್ಳು. ಒಬ್ಬರಿಗೊಬ್ಬರು ಕೈ ಜೋಡಿಸಿ ಕಾರ್ಯಕ್ರಮವನ್ನು ನಡೆಸಿದಾಗ ಮನೆಯಲ್ಲೂ ಕೂಡ ಹೌದು, ಹೊಂದಿಕೆಯಿಂದ ಆಡಳಿತವನ್ನು ನಡೆಸ್ಕೊಂಡು ಹೋದರೆ ಆ ಮನೆ ಸುರಕ್ಷಿತವಾಗಿ ನಡೆಯುತ್ತದೆ ಮತ್ತು ಮೇಲಾಗಿ ಅಭಿವೃದ್ಧಿಯನ್ನು ಕಾಣುತ್ತದೆ. ಈ ರಾಮಲಿಂಗೇಶ್ವರನ ಸನ್ನಿಧಿಯಲ್ಲಿ ನಾವು ಭಾಳ ವರ್ಷ ಉಳ್ಕೊಂಡು ಇದು ಮಾಡಿದ್ದೇವೆ, ಕಳೆದಿದ್ದೇವೆ. ರಾಮಲಿಂಗೇಶ್ವರನ ಇದರಿಂದಾನೇ ನಾವು ಏನು ಕೇಳಿದ್ರೆ ಸ್ವಲ್ಪ ಪ್ರಗತಿಯನ್ನು ಕಂಡವರು. ಹಾಗಾಗಿ ನಮಗಿನ್ನೂ ರಾಮಲಿಂಗೇಶ್ವರನ ಏನೋ ಒಂದು ಇದೇ ಹಂಗೆ ಕಾಣಿಸ್ತದೆ, ಏನೋ ಪ್ರಸಾದ. ಹಾಗಾಗಿ ಮತ್ತಿವತ್ತು ನನಗೆ ಕಾರ್ಯಕ್ರಮಕ್ಕೆ ಇಲ್ಲಿ ಬರುವಂಥ ಅವಕಾಶ ಸಿಕ್ತು. ಹಾಗಾಗಿ ನಾವೇನು ಮಾತನಾಡಬೇಕು ಹೇಳುವಂಥ ಉದ್ದೇಶ ಅಂತೂ ಇರಲಿಲ್ಲ, ಆದರೆ ಆ ಸ್ಥಾನ ಕೊಟ್ಟದ್ದಕ್ಕೆ ನಾವು ಮಾತಾಡಲೇಬೇಕಾಯಿತು. ಯಾಕೆ ಕೇಳಿದ್ರೆ ಇಲ್ಲಿ ಕುಂತವರೆಲ್ಲ ಮಹಾನುಭಾವಿಗಳು, ಬೇಕಾದಷ್ಟು ಮಾತಾಡುವಂಥವ್ರೆ. ಇವರೆಲ್ಲ ಖರ್ಚಾಗಿ ಉಳಿದದ್ದನ್ನು ನಾನು ಏಕೆ ಮಾತಾಡಬೇಕೀಗ. ಅದಕ್ಕಾಗಿ ನಾನು ನನ್ನ ಅನುಭವವನ್ನಷ್ಟೇ ಹೇಳಿದ್ದೇನೆ. ಇನ್ನು ಈಗಾಗಲೇ ಸಾಧನೆಯ ಹಾದಿಯಲ್ಲಿ ನಡೆದು ಸಫಲತೆಯನ್ನು ಕಂಡಂಥ
ಮಹಿಳೆಯರಿಗೆ, ಮಕ್ಕಳಿಗೆ ಎಲ್ಲ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ. ಆ ಪ್ರತಿಭಾ ಪುರಸ್ಕಾರ ನಿಜವಾಗಿ ಒಂದು ಒಳ್ಳೆಯ ಹೆಮ್ಮೆ ತರುವಂಥ ಕೆಲಸ. ಇನ್ನು ಧೈರ್ಯವಂತ ಮಹಿಳೆ, ದಿಟ್ಟ ಮಹಿಳೆ, ಇದೆಲ್ಲ ಬರಲಿಕ್ಕೆ ಕಾರಣ ಅಂದರೆ ಜನರು ಸಪೋರ್ಟ್ ಮಾಡಿದ್ರೆ ಇಂಥವರೆಲ್ಲ ನಮ್ಮ ಊರಲ್ಲಿ ತಯಾರಾಗ್ತಾರೆ. ನಾವು ದೇಶದ ಕೆಲಸ ಮಾಡಬೇಕು ಹೇಳಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಬರುವಂಥ ಊರಿನ ಅಭಿವೃದ್ಧಿ, ನಮ್ಮ ಊರಿನಲ್ಲಿ ಇರುವಂಥ ಪ್ರತಿಯೊಂದು ಕೆಲಸದ ಅಭಿವೃದ್ಧಿಯನ್ನು ಮಾಡಿಕೊಂಡ್ರೆ ದೇಶ ತಂತಾನೇ ಉದ್ಧಾರ ಆಗಿಬಿಡ್ತದೆ. ನಾವು ಮೊದಲಿನವರ ಹಂಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋ ಕೆಲಸವೇ ಇಲ್ಲ. ಅವರೆಲ್ಲ ಕೊಟ್ಟದ್ದನ್ನು ನಾವು ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಕು. ಹಾಗೆ ನಮ್ಮ ಊರಿನಲ್ಲಿ ನಾವು ಪ್ರಗತಿಯನ್ನು ಮಾಡಿಕೊಂಡು ಸಜ್ಜನಿಕೆಯಿಂದ ಬಾಳಿದ್ರೆ ದೇವರು ನಮಗೆ ತಂತಾನೇ ನಮಗೆ ಏನು ಮಾಡ್ತಾನೆ ಕೇಳಿದ್ರೆ ಒಂದು ಸಫಲತೆಯನ್ನು ಕೊಡ್ತಾನೆ. ಹೀಗಾಗಿ ಈ ಸ್ಥಳದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ನಮಿಸುತ್ತೇನೆ. ಇನ್ನೊಂದು ಅಂದರೆ ಯುಗದ ಆದಿ ಯುಗಾದಿ. ಈಗ ಯುಗಾದಿಯ ಮಾರನೇ ದಿವಸ ಹಬ್ಬ ಇನ್ನೂ ಅದೇ ಹಬ್ಬದ ದಿವಸ, ಯುಗಾದಿ ದಿವಸ ಕಹಿ ತಿಂದ್ರೆ ಮಾತ್ರ ಕಜ್ಜಾಯ ತಿನ್ನಲಿಕ್ಕಾಗ್ತದೆ ಹೇಳಿ ಮೊದಲು ಕಹಿ ಕೊಟ್ಬಿಡ್ತಾರೆ. ಯಾಕೆ? ಕಹಿ ಸಿಹಿ ತಿನ್ನೋ ಆಸೆಗೆ ಕಹಿಯನ್ನು ಬಡ ಬಡ ತಿನ್ಬಿಡ್ತಿದ್ರು ಹುಡುಗರು. ಮುಂದೆ ಕಜ್ಜಾಯ ಮಾಡ್ತಾರಲ್ಲ, ಸಿಹಿ ತಿನ್ನಬೇಕು ಹೇಳಿ. ಹಾಗೆ ನಾವೀಗ ಪ್ರಯತ್ನ ಮಾಡಿದ್ರೆ ಸಫಲತೆಯನ್ನು ಕಾಣ್ತೇವೆ. ಯುಗಾದಿಯ ನಂತರ ಈಗ ಮೊದಲನೆಯ ಮಹಿಳಾ ಕಾರ್ಯಕ್ರಮವೇ ಇಲ್ಲಿ ಆರಂಭ ನನಗನ್ನಿಸ್ತದೆ. ಇದಕ್ಕೂ ಮೊದಲು ಏನು ಕಾರ್ಯಕ್ರಮ ಅದ ಸುಳ್ಳು ಅಲ್ಲ, ಯುಗಾದಿಯ ನಂತರ ಇದೇ ಮೊದಲನೆಯ ಮಹಿಳಾ ಕಾರ್ಯಕ್ರಮ. ಹಾಗಾಗಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ವರ್ಡ್ ದೀರ್ಘ ಕೊಟ್ಟು ಹೇಳ್ಕೊಳ್ಬೇಡಿ. ಆದರೆ ಹಿಂದೆ ಬದಿಗೆ ಮತ್ತೆ ಯಾರಿರಬೇಕು? ಹಿಂದೆ ಬದಿಗೆ ನಾವು ಸಪೋರ್ಟಿವ್ ಆಗಿ ಪುರುಷ ಇರಲೇಬೇಕು. ಇವತ್ತಿಲ್ಲಿ ಇಷ್ಟು ಪುರುಷರು ಬರಲಿಲ್ಲ ಅಂದ್ರೆ ಬರೀ ಹೆಣ್ಣು ಮಕ್ಕಳು ಏನೂ ಮಾಡೋದಿಲ್ಲಾಗಿದ್ದು. ಪುರುಷರ ಸಹಾಯ ಸಹಕಾರ ಇದ್ದರೆ ಮಾತ್ರ ಇದು ಮಾಡ್ತಾರೆ. ಮತ್ತು ಇನ್ನೊಂದು ಅಂದರೆ ಜನರಿಗೆ ಕೆಲವೊಂದು ಹೌದು, ಬೇರೆಯವ್ರ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ. ಅವನ ಮನೇಲಿ ಅಷ್ಟದೇ ಆದರೂ ಅವನು ಏನೂ ಖರ್ಚು ಮಾಡೋದಿಲ್ಲ. ಅವ್ರ ಮನೇಲಿ ಬರೀ ಹೆಣ್ಮಕ್ಳು ಹುಟ್ಟಿದ್ರು ಏನು ಮಾಡ್ತಾರೋ ಏನೋ ಅಷ್ಟೆಲ್ಲ ಇಟ್ಕೊಂಡು, ಅವ್ರು ಅಷ್ಟೆಲ್ಲ ಪಗಾರ ತಗೊಂಡು ಎಂತ ಮಾಡ್ತಾರೋ ಏನೋ. ಇಂಥದ್ದೆಲ್ಲ ಬೇಡವಾದ ಮಾತುಗಳನ್ನು ಆಡುವುದು ನಮಗೆ ತ್ಯಾಜ್ಯ ಮಾಡಲೇಬೇಕು. ಅದನ್ನು ನಾವು ಅಂಥದ್ದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಬೇಕು. ನಾನೇನು ಮಾಡಬೇಕು, ಇವತ್ತು ನನ್ನ ಡ್ಯೂಟಿ ಏನು, ನಾನು ಅದನ್ನು ನಿರ್ವಹಿಸಬೇಕೇ ಹೊರತಾಗಿ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಹೋಗಿ ನಾನಿದ್ದದ್ದನ್ನು ಕಳ್ಕೊಂಡು ಬೇರೆಯವರಿಗೂ ಏನೂ ಆಗದಿದ್ದಂಗೆ ಮಾನಸಿಕ ಬೇಜಾರು ಮಾಡಬಾರ್ದು. ಇದು ನಿಜವಾಗಿ ನಾವು ಒಳ್ಳೆಯತನದಲ್ಲಿ ತೋರಿಸುವಂಥ ಮೊದಲನೇ ಇದು ಅಂದರೆ ಇದು. ಬೇರೆಯವರಿಗೆ ನಾವು ಏನನ್ನೂ ಹೇಳಲಿಕ್ಕೆ ಹೋಗಬಾರ್ದು, ಅನವಶ್ಯಕ. ಅವ್ರ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡಬೇಕು, ಒಳ್ಳೆಯದಕ್ಕಾಗಿ ಮಾಡಬೇಕು. ಅವರಿಗೆ ಹೆಣ್ಣೇ ಇರ್ಬೋದು, ಗಂಡೇ ಇರ್ಬೋದು, ಕಲಿತಿರ್ಬೋದು, ಫೇಲಾಗಿರ್ಬೋದು, ಪಾಸಾಗಿರ್ಬೋದು, ಅದು ಯಾವುದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ಪಾಲಕರು ಇರ್ತಾರೆ. ನಾವು ಏನು ಕೆಟ್ಟದ್ದನ್ನು ಮಾಡದೇ ಇದ್ದರೆ ನಾವು ಅವ್ರಿಗೆ ಒಳ್ಳೆಯದನ್ನು ಮಾಡ್ದಂಗೆ ಹೇಳಿ ನಾವು ತಿಳ್ಕೊಳ್ಳೋದು. ನಿಮಗೂ ಅದನ್ನು ಹೇಳ್ತೇವೆ. ಈಗ ನಾವು ಹೇಳೋ ಪರಿಸ್ಥಿತಿಲಿ ಇಲ್ಲ, ಯಾಕೆ ಕೇಳಿದ್ರೆ ನನಗಿಂತ ಹೆಚ್ಚು ಬುದ್ಧಿವಂತರಾಗಿದ್ದೀರಿ ನೀವು. ಆದರೂ ನಾನು ಮಾತಾಡಲಿಕ್ಕೆ ಒಂದು ವಿಷಯ ಬೇಕಲ್ಲ ಹೇಳಿ ಮಾತಾಡಿದ್ದೇನೆ. ಅದಕ್ಕಾಗಿ ಎಲ್ಲರೂ ಇದೇ ರೀತಿಯಲ್ಲಿ ಪ್ರಗತಿಯ ಹಾದಿಯಲ್ಲಿ ಸಾಗಿ, ಹತ್ತಿರದಲ್ಲಿ ರಾಮಲಿಂಗೇಶ್ವರನ ದಯ ಇರ್ತದೆ, ನಿಮಗೆ ಅಭಿವೃದ್ಧಿಯನ್ನು ಕಾಣಬಹುದು. ಮಳವಳ್ಳಿಯಲ್ಲಿ ಮತ್ತು ಒಬ್ರಿಗೊಬ್ಬರು ಸಹಕಾರದಿಂದ ನಡೀತಾರೆ. ಈ ಸಹಕಾರ ಎಲ್ಲ ಕಡೆಗಿದ್ರೆ ಬರೀ ಸಹಕಾರಂ ಗೆಲ್ಗೇಳು ಬೋರ್ಡ್ ಸೊಸೈಟಿಗೆ ಮಾತ್ರ ಅಲ್ಲ, ಜೀವನದಲ್ಲೂ ಅದು, ನಡವಳಿಕೆಯಲ್ಲೂ ಅದು, ಮನೆಯಲ್ಲೂ ಅದು. ಸಹಕಾರಂ ಗೆಲ್ಗೆ ಪ್ರತಿ ಹೆಜ್ಜೆಗೂ ಆ ಶಬ್ದ ಇರ್ತದೆ ಉಪಯೋಗಕ್ಕೆ. ನಾವು ಸೊಸೈಟಿಗೆ ಒಂದು ಬೋರ್ಡ್ ಹಾಕಿದ್ದಾರೆ ಹೇಳಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹಕಾರಂ ಗೆಲ್ಗೆ. ಸಹಕಾರ ಇಲ್ಲ ಅಂದರೆ ಮನುಷ್ಯನ ಜೀವನ ಗೆಲ್ಲುವುದಿಲ್ಲ, ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ನನಗೆ ಇಲ್ಲಿ ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ನಾನು ವಂದಿಸಿ, ಆ ರಾಮಲಿಂಗೇಶ್ವರನ ಹತ್ರ ಇವರೆಲ್ಲರಿಗೂ ಒಂದು ಒಳ್ಳೆಯ ಬುದ್ಧಿ ಬರಲಿ. ಈಗಾಗಲೇ ಬೇಕಾದಷ್ಟು ಅಭಿವೃದ್ಧಿಯನ್ನು ಕಂಡಿದ್ದಾರೆ, ಇನ್ನೂ ಹೆಚ್ಚು ಒಳ್ಳೊಳ್ಳೆಯ ಅಭಿವೃದ್ಧಿಯನ್ನು ಕಾಣಲಿ. ಈ ಹೆಣ್ಣುಮಕ್ಕಳೇ ಸ್ಟ್ರಾಂಗು ಗುರು ಹೇಳೋ ಕಾರ್ಯಕ್ರಮವನ್ನು ಲೀಡ್ ಮಾಡುವಂಥ ಜೈಮಾಲಾ ನೋಡಿದ್ರೆ, ಜೈಮಾಲಾ ಅಂದ್ರೆ ಕಟ 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 ಓಡಾಡ್ತಾಳೆ, ತಾಕತ್ತೇನಿಲ್ಲ ಜೀವದಲ್ಲಿ. ಆದರೂ
ಅವಳು ಎಲ್ಲರೂ ಏಕ ಧ್ವನಿಯಿಂದ ಜೈ ಮಾಲಾ ಹೇಳುವಂತಹ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾಳೆ. ಇದು ಹೇಗೆ ಒಬ್ಬರಿಂದಲ್ಲ, ಎಲ್ಲರ ಸಹಕಾರದಿಂದ ಜೈಮಾಲಾ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾಳೆ. ಇದು ಇನ್ನು ಹೆಚ್ಚಿನ ಪ್ರಗತಿಯ ದಿಶೆಯಲ್ಲಿ ಸಾಗಲಿ ಹೇಳಿ ನಾನು ಬೇಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷೀಯ ನುಡಿಗಳನ್ನು ನಮ್ಮೆಲ್ಲರ ಮುಂದೆ ಹಂಚಿಕೊಂಡಂಥ ಶ್ರೀಮತಿ ಕಸ್ತೂರಿಬಾಯಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಒಂದು ಪುಟ್ಟ ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಮಯ. ಕಾರ್ಯಕ್ರಮದ ಸಂಘಟನೆಯ ಎಲ್ಲ ಸದಸ್ಯರುಗಳಿಗೆ ಸೇರಿ ಜಯಮಾಲಾಳಿಗೆ ಕೃತಜ್ಞತೆಯನ್ನು ವೇದಿಕೆ ಮೇಲೆ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಿಂದ ಕೇವಲ ಬೇಗನೆ ಬಂದು ಈ ಒಂದು ಕೃತಜ್ಞತಾ ಕಾರ್ಯಕ್ರಮವನ್ನು ನಡೆಸಬೇಕು. ಮಹಿಳೆಯರಿಗಾಗಿ ಕಲ್ಪಿಸಿಕೊಡುವುದರ ಹಿಂದೆ ಇರುವ ಒಂದು ದೊಡ್ಡ ಶಕ್ತಿ. ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಊರಿನ ಎಲ್ಲ ಹೆಣ್ಣು ಮಕ್ಕಳನ್ನ ಸಂಘಟಿಸಿ ಸಭ್ಯತೆಯ ಚೌಕಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸುವುದು ಸಾಮಾನ್ಯದ ಮಾತಲ್ಲ. ಈ 2 ವರ್ಷಗಳಿಂದ ನಮ್ಮೆಲ್ಲರನ್ನ ಸದಾ ಚಟುವಟಿಕೆ ಭರಿತರಾಗಿ ಮಾಡಿ ಹೊಸ ಹುಮ್ಮಸ್ಸನ್ನು ಮೂಡಿಸಿದ ಈ ಕಾರ್ಯಕ್ರಮದ ರೂವಾರಿಯಾಗಿರುವ ಆಕರ್ಷಕ ಧ್ವನಿಯ ಸೃಜನಶೀಲ ಕ್ರಿಯಾಶೀಲ ಕುಮಾರಿ ಜಯಮಾಲಾ ಭಟ್ ಇವರಿಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಿರುಕಾಣಿಕೆ. ಸ್ಮರಿಸುತ್ತಾ ಸಭಾ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನ ತುಂಬು ಹೃದಯದಿಂದ ವಂದಿಸಲಿದ್ದಾರೆ ಸೀಮಾ ಉಮೇಶ್ ಭಟ್ ಇವಳು. ಮನೋಬಲದ ಸಾಕಾರವೇ ಮಹಿಳೆ. ಎಂತಹ ಕೆಲಸವನ್ನು ಸಮರ್ಪಕವಾಗಿ ನಿಭಾಯಿಸುವ ಶಕ್ತಿ ಸ್ತ್ರೀಗಿದೆ. ನಾರಿಯ ಶಕ್ತಿಯನ್ನು ತ್ರಿಗುಣಗಳಿಂದ ವಿಮರ್ಶಿಸಬಹುದು. ತಾಮಸಿಕ ಗುಣ, ಅಜ್ಞಾನ, ಅಂಧಕಾರ, ದೃಢತೆಯೇ ತಮೋಗುಣ. ಜನಿಸಿದ ಮಗುವಿನ ಬಗ್ಗೆ ಹೆಚ್ಚಿನ ಅರಿವಿಲ್ಲದೆ ಇದ್ದರೂ ಪ್ರತಿ ಹಂತದಲ್ಲೂ ಬೇಸರವಿಲ್ಲದೆ ತನ್ನ ಮಗುವನ್ನು ಪೊರೆಯುತ್ತಾಳೆ. ರಾಜಸಿಕ ಗುಣ, ಕ್ರಿಯಾಶೀಲತೆ ಈ ಗುಣದ ಲಕ್ಷಣ. ಮಗುವಿನ ಬೇಕು ಬೇಡಗಳನ್ನು ಅವಳು ಗೃಹಿಣಿಯಾಗಿರಲಿ ಅಥವಾ ವೃತ್ತಿಪರ ಮಹಿಳೆಯೇ ಆಗಿರಲಿ ಪ್ರತಿ ಹಂತದಲ್ಲೂ ನಿಭಾಯಿಸುತ್ತಾಳೆ. ಸಾತ್ವಿಕ ಗುಣ, ಈ ಗುಣದ ಸ್ವಭಾವವೇ ಹಿಡಿದ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸುವುದು ಹಾಗೂ ಬುದ್ಧಿವಂತಿಕೆಯಾಗಿದೆ. ಹಾಗಾಗಿ ಈ ಎಲ್ಲ ಗುಣಗಳನ್ನು ಹೊಂದಿರುವ ನಾರಿಗೆ ನಮನವನ್ನು ಸಲ್ಲಿಸುವ ಈ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆಯಲ್ಲಿ ನಾವಿದ್ದೇವೆ. ಇಂದಿನ ಸಭೆಗೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಮತಿ ಸಂಧ್ಯಾ ಎಸ್ ಗೌಂಕಾರ್, ಅಧ್ಯಕ್ಷರು ಮಾತೃಮಂಡಳಿ ಕುಳಿನಾಡು ಸೀಮೆ ಬಾರೆ ಮಲವಳ್ಳಿ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಸಭಾಧ್ಯಕ್ಷರಾಗಿ ಆಗಮಿಸಿದ ಶ್ರೀಮತಿ ಕಸ್ತೂರಿ ಜಿ ಭಟ್, ನಿವೃತ್ತ ಶಿಕ್ಷಕರು, ಇವರಿಗೂ ಕೂಡ ವಂದನೆಗಳು. ಸನ್ಮಾನಿಸುವವರಾಗಿ ಆಗಮಿಸಿದ ಶ್ರೀ ಸುಬ್ಬಣ್ಣ ಕುಂಟೆಗಳಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಾವಿನಮನೆ, ಇವರಿಗೆ ಧನ್ಯವಾದಗಳು. ಶ್ರೀಮತಿ ಸೀತಾ ಸದಾನಂದ್ ಭಟ್, ಅಧ್ಯಕ್ಷರು ರಾಜರಾಜೇಶ್ವರಿ ಮಹಿಳಾ ಮಂಡಳಿ ಮಲವಳ್ಳಿ, ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಸನ್ಮಾನಿತರಾದ ಶ್ರೀಮತಿ ರೇಖಾ ಶಿವರಾಮ್ ಭಟ್ ಹಲಗುಮನೆ ಹಾಗೂ ಶ್ರೀಮತಿ ಶೈಲಾ ನಾರಾಯಣ್ ಭಟ್ ಸಾಲೆಮಕ್ಕಿ, ಇವರಿಗೂ ಕೂಡ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಸುಬ್ಬಣ್ಣ ಬೋಳ್ಮನೆ, ಅಧ್ಯಕ್ಷರು ಮಾವಿನ ಮನೆ ಸೇವಾ ಸಹಕಾರಿ ಸಂಘ ಮಲವಳ್ಳಿ, ಶ್ರೀಮತಿ ಮಂಗಲಾ ಕೆ ಕುಣಬಿ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಮಾವಿನಮನೆ, ಶ್ರೀ ದೀಪಕ್ ಭಟ್ ಶಿಗೇಕೇರಿ, ಸದಸ್ಯರು ಗ್ರಾಮ ಪಂಚಾಯತ್ ಮಾವಿನಮನೆ, ಶ್ರೀ ರಾಘವೇಂದ್ರ ಕುಣಬಿ ಸ್ವಾಮಿ ಕೇರಿ, ಸದಸ್ಯರು ಗ್ರಾಮ ಪಂಚಾಯತ್ ಮಾವಿನಮನೆ,
ಶ್ರೀ ಸದಾನಂದ್ ಭಟ್ ನಿರ್ದೇಶಕರು PLD ಬ್ಯಾಂಕ್ ಯಲ್ಲಾಪುರ. ಶ್ರೀ ಸುಬ್ಬಯ್ಯ ದೊಗಳೆ ಸಾಮಾಜಿಕ ಕಾರ್ಯಕರ್ತರು. ಶ್ರೀ ರವಿ ಹುಳ್ಸೆ ಮುಕ್ತೇಸರರು ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಮಲವಳ್ಳಿ, ಇವರುಗಳಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಇಲ್ಲಿಯ ತನಕ ನಿರೂಪಣೆ ಮಾಡಿದ ಶ್ರೀಮತಿ ಮಮತಾ ಪ್ರಕಾಶ್ ಭಟ್ ಇವರಿಗೂ ಕೂಡ ವಂದನೆಗಳು. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ವಂದನೆಗಳು. ಅವಕಾಶಕ್ಕಾಗಿ